ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಸಾರಿ ದೇವರ ವಾಕ್ಯವನ್ನು ಹಂಚಿಕೊಳ್ಳಿಕ್ಕೆ ದೇವರು ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇನೆ. ನಾವೆಲ್ಲರೂ ಕೆಲವು ವಾರಗಳು ಕೂಡಲಿಕ್ಕೆ ಆಗ್ತಾ ಇಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಕೊರೋನಾ ವೈರಸ್ ವ್ಯಾಪಕವಾಗಿ ಹರಡುತ್ತಿರುವ ನಿಮಿತ್ತ ನಾವು ಕೂಡಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ದೇಶದ ಪರಿಸ್ಥಿತಿ ಭಯಂಕರವಾಗಿ ಹಾಳಾಗ್ತಾ ಇದೆ. ಅನೇಕರು ಸಾಯ್ತಾ ಇದ್ದಾರೆ. ಈ ಪರಿಸ್ಥಿತಿ ದೇವರ ಮಕ್ಕಳಾದ ನಾವು ನಮ್ಮ ದೇಶಕ್ಕಾಗಿ, ನಮ್ಮ ರಾಜ್ಯಕ್ಕಾಗಿ, ನಾವಿರುವಂಥ ಪ್ರಾಂತಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕಿದೆ. ದೇವರೊಬ್ಬನೇ ಈ ದೇಶವನ್ನು, ಈ ರಾಜ್ಯವನ್ನು ಕಾಪಾಡಬೇಕಿದೆ. ದೇವರು ತಾನೇ ಸಹಾಯ ಮಾಡಲಿ. ದೇವ್ರ ಕೈಲಿ ವಹಿಸುವರಾಗಿರೋಣ. ಸೊ ನೀವೆಲ್ಲರೂ ಒಳ್ಳೆ ಆರಾಧನೆ ಮಾಡಿ ದೇವರ ಸಮ್ಮುಖದಲ್ಲಿ ಕಾದಿರಿ ಅಂತ ಅನ್ನಿಸ್ತೇನೆ. ಈ ದಿನಕ್ಕೆ ಏನು ವಾಕ್ಯ ಹಂಚ್ಕೋಬೇಕಂತ ಆಲೋಚನೆ ಮಾಡ್ತಿರುವಾಗ ದೇವರು ತನ್ನ ಆತ್ಮನ ಪ್ರೇರಣೆಯಿಂದ ಒಂದು ವಾಕ್ಯ ಭಾಗದ ಕಡೆ ದೇವರು ನಡೆಸಿದ್ದಾನೆ. ನಾವೆಲ್ಲರೂ ಸೇರಿ ಆ ವಾಕ್ಯವನ್ನು ಧ್ಯಾನ ಮಾಡುವರಾಗಿರೋಣ. ಎಲ್ಲರೂ ಸೇರಿ ಲೂಕನ ಸುವಾರ್ತೆ 13ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ತಿಳಿಸುವರಾಗಿರೋಣ. ಲೂಕನ ಸುವಾರ್ತೆ 13ನೇ ಅಧ್ಯಾಯ. ಹದಿಮೂರನೇ ಅಧ್ಯಾಯ 1ರಿಂದ 5 ವಚನಗಳು. ಪುಟ 88, ಬೈಬಲಲ್ಲಿ ಪುಟ 88, 13, 1ರಿಂದ 5. ಅದೇ ಸಮಯದಲ್ಲಿ ಕೆಲವರು ಆತನ ಹತ್ತಿರದಲ್ಲಿದ್ದು, ಪಿಲಾತನು ಗಲಿಲಾಯದವರ ರಕ್ತವನ್ನು ಅವರು ಕೊಟ್ಟ ಬಲಿಗಳ ಸಂಗಡ ಬೆರೆಸಿದನೆಂದು ಆತನಿಗೆ ತಿಳಿಸಿದರು. ಅದಕ್ಕೆ ಆತನು ಅವರಿಗೆ, ಆ ಗಲಿಲಾಯದವರು ಅಂತ ಕೊಲೆಯನ್ನು ಅನುಭವಿಸಿದ್ದರಿಂದ ಅವರನ್ನು ಎಲ್ಲ ಗಲಿಲಾಯದವರಿಗಿಂತ ಪಾಪಿಷ್ಠರೆಂದು ಭಾವಿಸುತ್ತೀರೋ? ಹಾಗೆ ಭಾವಿಸಕೂಡದೆಂದು ನಿಮಗೆ ಹೇಳುತ್ತೇನೆ. ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಹಾಗೆ ಹಾಳಾಗಿ ಹೋಗುವಿರಿ. ಇದಲ್ಲದೆ ಇಲ್ಲವೇ ಸಿಲೋವಾಮಿನಲ್ಲಿ ಬುರುಜು ಬಿದ್ದು ಸತ್ತ ಆ 18 ಮಂದಿಯು ಯೆರೂಸಲೇಮಿನಲ್ಲಿ ವಾಸವಾಗಿರುವ ಎಲ್ಲ ಮನುಷ್ಯರಿಗಿಂತಲೂ ಅಪರಾಧಿಗಳೆಂದು ಭಾವಿಸುತ್ತೀರೋ? ಹಾಗಲ್ಲವೆಂದು ನಿಮಗೆ ಹೇಳುತ್ತೇನೆ. ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಅವರಂತೆ ಹಾಳಾಗಿ ಹೋಗುವಿರಿ ಎಂದು ಹೇಳಿದನು. ದೇವರಿಗೆ ಸ್ತೋತ್ರವಾಗಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕಾಲದಲ್ಲಿ, ಅಂದರೆ 2000 ವರ್ಷಗಳ ಹಿಂದೆ ಕೆಲವು ಘಟನೆಗಳು ನಡೆದವು, ಮರಣಗಳು ಉಂಟಾದವು, ಜನರು ಪ್ರಾಣ ಕಳ್ಕೊಂಡ್ರು. ಆಗ ಕೆಲವರು ಬಂದುಬಿಟ್ಟು ಯೇಸು ಸ್ವಾಮಿಗೆ ಹೇಳ್ತಾರೆ. 1ನೇ ವಚನ ಹೇಳುತ್ತೆ, ಮತ್ತೆ ಸರಿ ಓದೋಣ. ಅದೇ ಸಮಯದಲ್ಲಿ ಕೆಲವರು ಆತನ ಹತ್ತಿರಕ್ಕೆ ಬಂದು, ಪಿಲಾತನು ಗಲಿಲಾಯದವರ ರಕ್ತವನ್ನು ಅವರ ಕೊಟ್ಟ ಬಲಿಗಳ ಸಂಗಡ ಬೆರೆಸಿದ್ದಾನೆಂದು ಆತನಿಗೆ ಹೇಳಿದರು. ಏನಂತ ಜನ ಹೇಳಿದರು? ಯೇಸು ಸ್ವಾಮಿ ಹತ್ರ ಬಂದು ಹೇಳ್ತಾರೆ, ಸ್ವಾಮಿ, ಪಿಲಾತ ರಾಜ, ಅಂದರೆ ಯೇಸು ಸ್ವಾಮಿ ಸಿಲುಬೆ ಹಾಕಿದ ಪಿಲಾತ ರಾಜ ಗಲಿಲಾಯದಲ್ಲಿರುವಂಥ ದೇವಜನರನ್ನು, ಅಂದರೆ ಯಹೂದ್ಯರನ್ನು, ಅವರು ದೇವರಿಗೆ ಯಜ್ಞ ಅರ್ಪಿಸುವಾಗ ಅವರ ಜೊತೆಯಲ್ಲಿ ಅವರ ಪ್ರಾಣ ಸತ್ತಗಿದ್ದಾನೆ. ಆ ಪ್ರಾಣಿಗಳ ರಕ್ತ ಜೊತೆ ಮನುಷ್ಯ ರಕ್ತವನ್ನು ಸಹ ಬೆರೆಸಿದ್ದಾನೆ. ಅನೇಕರು ಕೊಲೆಯಾಗಿದ್ದಾರೆ, ರಾಜ ಕೊಲೆ ಮಾಡಿದ್ದಾನೆ. ಎಂಥ ದುರ್ಘಟನೆ, ಎಂಥ ಅನಾಹುತ ಅಂತೇಳಿ ಜನರು ದುಃಖದಿಂದ ಸ್ವಾಮಿ ಬಳಿಗೆ ಹೇಳ್ತಾ ಇದ್ದಾರೆ. ಮತ್ತು ಜನರ ಮೈಂಡಲ್ಲಿ, ಮನಸ್ಸಿನಲ್ಲಿ ಏನಿದೆ ಅಂದರೆ, ಈ ಜನರು ಈ ರೀತಿ ಸಾಯಲಿಕ್ಕೆ ಅವ್ರು ಎಂಥ ಪಾಪ ಮಾಡಿದ್ರು, ಎಂಥ ಕೆಟ್ಟತನ ಮಾಡಿದ್ರು, ಅವ್ರ ಪಾಪ ಮಾಡಿದ್ದಕ್ಕೆ ಅವ್ರಿಗೆ ಹಿಂಗಾಯಿತು ಅಂತೇಳಿ ಅವ್ರ ಮನಸ್ಸಲ್ಲಿ ಈ ರೀತಿ ಆಲೋಚನೆ ಮಾಡಿ ದೇವ್ರ ಬಳಿಗೆ, ಯೇಸುಸ್ವಾಮಿ ಬಳಿಗೆ ಹೇಳ್ತಾರೆ. ಅದಕ್ಕೆ ಯೇಸುಸ್ವಾಮಿ ಅವರು ಕೊಟ್ಟಂಥ ಉತ್ತರ ಭಾಳ ಆಶ್ಚರ್ಯಕರವಾಗಿ ಕಾಣುತ್ತೆ. ನೋಡಿ, ಮುಂದೆ ಹೇಳುತ್ತೆ 2ನೇ ವಚನ. ಅದಕ್ಕೆ ಆತನು ಅವರಿಗೆ, ಆ ಗಲಿಲಾಯದವರು ಅಂತ ಕೊಲೆಯನ್ನು ಅನುಭವಿಸಿದ್ದರಿಂದ ಅವರನ್ನು ಎಲ್ಲ ಗಲಿಲಾಯದವರಿಗಿಂತ ಪಾಪಿಷ್ಠರೆಂದು ಭಾವಿಸುತ್ತೀರೋ? ಯೇಸುಸ್ವಾಮಿ ಕೇಳ್ತಾರೆ, ಹೌದಪ್ಪ, ಪಿಲಾತ ಕೆಲವರನ್ನು ಕೊಲೆ ಮಾಡಿಸ್ದ, ಪ್ರಾಣಿಯ ರಕ್ತ ಜೊತೆ ಮನುಷ್ಯರ ರಕ್ತನ ಸಹ ಬೆರೆಸಿದ. ಹಾಗಾದರೆ ನಿಮ್ಮ ಪ್ರಕಾರ ಅವರು ಭಯಂಕರ ಪಾಪಿಗಳು, ಅದಕ್ಕಾಗಿ ಅವ್ರದ್ದು ಈ ರೀತಿಯಾಗಿ ಸತ್ರ ಅಂತ ಆಲೋಚನೆ ಮಾಡ್ತೀರ ಅಂತ ಯೇಸುಸ್ವಾಮಿ ಕೇಳ್ತಾರೆ. ಸೊ ಯೇಸುಸ್ವಾಮಿ ಆಲೋಚನೆ ಮಾಡ್ತಾ ಇರೋದು ಮನುಷ್ಯರ ಆಲೋಚನೆ ಮಾಡೋದು ವ್ಯತ್ಯಾಸ ನಿಮಗೆ ಕಾಣ್ತಾ ಇದೆಯಾ? ಮನುಷ್ಯರೇನು ಆಲೋಚನೆ ಮಾಡ್ತಾರೆ, ಅವ್ರ ರೀತಿಯಾಗಿ ಕೊಲೆ ಆಗಲಿಕ್ಕೆ, ಅವ್ರ ರೀತಿಯಾಗಿ ಸಾಯಲಿಕ್ಕೆ ಕಾರಣ ಅವರು ಮಾಡಿದ ಪಾಪ, ಅವರು ಮಾಡಿದ ಕೆಟ್ಟತನಕ್ಕೆ ಮನುಷ್ಯ ರೀತಿ ಶಿಕ್ಷೆ ಅಂತ ಮನುಷ್ಯ ಹೇಳ್ತಿದ್ದಾರೆ. ಅದಕ್ಕೆ ಯೇಸುಸ್ವಾಮಿ ಏನಂತಿದ್ದಾರೆ, ಅದಕ್ಕೆ ಹಂಗೆ ಭಾವಿಸ್ತೀರಾ? ಅವ್ರು ಪಾಪ ಮಾಡಿದ್ದಕ್ಕಂತಿಸ್ತೀರಾ? ಮುಂದೆ ಯೇಸುಸ್ವಾಮಿ ಹೇಳ್ತಾರೆ ನೋಡಿ, ಏನಂತಾರೆ,
2ನೇ ವಚನ 2ನೇ ಭಾಗದಲ್ಲಿ 3ನೇ ವಚನ, ಹಾಗೆ ಭಾವಿಸಕೂಡದೆಂದು ನಿಮಗೆ ಹೇಳುತ್ತೇನೆ. ಹೇಗೆ ಭಾವಿಸಬಾರ್ದು? ಅವ್ರು ಪಾಪ ಮಾಡಿದ್ದಕ್ಕೆ ಸತ್ತಿದಾರಂತ ಭಾವಿಸ್ಬೇಡ್ರಿ. ಅನೇಕ ಸಾರಿ ನಾವು ಯಾರಿಗಾದ್ರೂ ಏನೋ ಗಂಡಾಂತರ ಬಂದರೆ, ಅನಾಹುತ ಆದರೆ, ಆಕ್ಸಿಡೆಂಟ್ ಆದರೆ, ಏನಾದರೂ ತೊಂದರೆ ಆಯ್ತಂದರೆ ನಾವೇನು ಮಾಡ್ತೀವಿ? ಅವರು ಏನೋ ಒಂದು ತಪ್ಪು ಮಾಡಿದ್ದಾರೆ, ಪಾಪ ಮಾಡಿದ್ದಾರೆ, ದೇವ್ರ ಶಿಕ್ಷೆ ಕೊಟ್ಟಿದ್ದಾರೆ, ದೇವ್ರ ಕೋಪ ಅವ್ರ ಮೇಲೆ ಇದೆ ಅಂತ ನಾವು ಭಾವಿಸ್ತೀವಿ. ಇರ್ಬೋದು, ಗೊತ್ತಿಲ್ಲ, ಇದ್ದರೆ ಇರ್ಬೋದು, ತಪ್ಪು ಮಾಡಿರ್ಬೋದು, ತಪ್ಪು ಮಾಡಿದ ಶಿಕ್ಷೆ ಬಂದಿರ್ಬೋದು. ಯಾಕಂದರೆ ಪಾಪ ಕೊಡೋ ಸಂಬಳ ಮರಣ ಇದೆ, ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ತೀರ್ಪು ಮಾಡಲಿಕ್ಕಿಲ್ಲ. ಬಟ್ ಯೇಸು ಸ್ವಾಮಿ ಹೇಳುವಂಥ ಮಾತನ್ನು ನಾವು ಗಮನಿಸಬೇಕಾಗಿದೆ. ಏನು ಹೇಳ್ತಾನೆ ನೋಡ್ರಿ, 3ನೇ ವಚನ, ಹಾಗೆ ಭಾವಿಸ್ಕೊಂಡು ಹೇಳ್ತಾನೆ ನೋಡಿ, ಇದು ಮುಖ್ಯ. ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ, ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಆಲ್ ಇನ್ ಆಲ್ ಎಲ್ಲರೂ ಹಾಗೆಯೇ ಹಾಳಾಗಿ ಹೋಗುವಿರಿ. ಅವ್ರು ಹಾಳಾಗಿ ಹೋದ್ರು, ನೀನು ದೇವ್ರ ಕಡೆ ತಿರುಗಿಲ್ಲ ಅಂದರೆ ನೀನು ಅದೇ ರೀತಿಯಾಗಿ ಹಾಳಾಗಿ ಹೋಗುತ್ತಿ. ಎಂಥ ಕಠಿಣವಾದ ಮಾತು, ಎಂಥ ಒಂಥರ ಭಯಂಕರವಾದ ಮಾತು ಯೇಸು ಹೇಳ್ತಾರೆ. ನೀವು ದೇವ್ರ ಕಡೆ ತಿರುಗಿಲ್ಲ ಅಂದರೆ ಹಾಗೆ ಹಾಳಾಗ್ತೀವಿ ಅಂತ ಹೇಳ್ತಾರೆ. 4ನೇ ವಚನ ಇನ್ನೊಂದು ಘಟನೆ ಹೇಳ್ತಾರೆ. ಅದು ಯೇಸು ಹೇಳ್ತಾರೆ, ಅವ್ರು ಹಿಂಗೆ ಹೇಳಿದಾಗ ಮತ್ತೆ ಇನ್ನೊಂದು ಘಟನೆ ಹೇಳ್ತಾರೆ ಯೇಸು. 4ನೇ ವಚನ, ಇಲ್ಲವೇ ಸಿಲೋವಾಮಿನಲ್ಲಿ ಬುರುಜು ಬಿದ್ದು ಸತ್ತ ಆ 18 ಮಂದಿಯು ಯೆರೂಸಲೇಮಿನಲ್ಲಿ ವಾಸಿಸುವ ಎಲ್ಲ ಮನುಷ್ಯರಿಗಿಂತಲೂ ಅಪರಾಧಿ ಎಂದು ಭಾವಿಸುತ್ತೀರೋ? ಇನ್ನೊಂದು ಘಟನೆ ನಡೆದಿದೆ. ಸಿಲೋವಾಮಿ ಎಂಬ ಊರಲ್ಲಿ, ಅಂದರೆ ಯೆರೂಸಲೇಮ್ ಹತ್ರ, ಯೆರೂಸಲೇಮಿನಲ್ಲಿ ಏನಾಯಿತು? ಒಂದು ಬುರುಜ್ ಕಟ್ತಾ ಇದ್ದಾರೆ, ಒಂದು ಸೇತುವೆ ಕಟ್ತಾ ಇದ್ದಾರೆ. ಆ ಸೇತುವೆ ಕಟ್ಟುವಾಗ ಏನಾಗುತ್ತೆ? ಆ ಸೇತುವೆ ಕಟ್ಟುತ್ತಿರುವವರ ಮೇಲೆ ಬಿದ್ದು 18 ಜನ ಸಾಯ್ತಾರೆ. ಯೇಸು ನೆನಪು ಮಾಡ್ತಾರೆ, ಅವ್ರು 18 ಜನ ಸಾಯ್ಲಿಕ್ಕೆ ಕಾರಣ ಅವ್ರು ಮಾಡಿದ ಪಾಪದಿಂದ ಇರ್ಬೋದಾ? ಗೊತ್ತಿಲ್ಲ, ಇರ್ಬೋದು. ಯೇಸು ಹೇಳ್ತಾರೆ 10ನೇ ವಚನ, ಹಾಗಲ್ಲವೆಂದು ನಿಮಗೆ ಹೇಳುತ್ತೇನೆ, ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ, ಮತ್ತೆ 2ನೇ ವಚನ ಹೇಳ್ತಾರೆ, ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಅವರಂತೆಯೇ ಹಾಳಾಗಿ ಹೋಗಿರಿ ಅಂದ್ರೆ ಸೇಮ್ ಪದ, ಒಂದೇ ಪದ. ಅವ್ರು ಬಂದು ಫಿಲಾತ ಈ ರೀತಿಯಾಗಿ ಮಾಡಿದ್ದಾನೆ, ಕೊಲೆ ಮಾಡಿದಾಗ ಓಕೆ ಮಾಡಿರ್ಬೋದು, ಫಿಲಾತ ಪಾಪ ಮಾಡಿದ್ದಾನೆ, ಅಲ್ಲಿ ಜನರು ಪಾಪ ಮಾಡಿರ್ಬೋದು. ಬಟ್ ಅವ್ರು ಮಾತ್ರ ಪಾಪಿಗಳಂತೀರಾ? ಆ ಸಿಲೋವಾಮಿನಲ್ಲಿ ಆ ಬುರುಜ್ ಬಿದ್ದು 18 ಸತ್ರಲ್ಲ, ಅವ್ರು ಮಾತ್ರ ಪಾಪಿ ಅಂತೀರಾ? ಯಾರೇ ಆಗಿರಲಿ, ಯಾರ್ಯಾರು ದೇವ್ರ ಕಡೆ ತಿರುಗಲ್ವೋ ಅವರೆಲ್ಲರೂ ಅವರಂತೆಯೇ ಹಾಳಾಗಿ ಹೋಗುತ್ತಾರಂತ ದೇವರು ಹೇಳಿದ. ಈ ವಾಕ್ಯ ನಾನು ಈ ವಾರ ವಾಕ್ಯ ಹೇಳ್ಬೇಕಂತ ನನ್ನ ಮನಸ್ಸೇ ಇಲ್ಲ, ಅದು ಗೊತ್ತಿಲ್ಲ ನನಗೆ. ಆದರೆ ಇದ್ದಕ್ಕಿದ್ದಾಗೆ ನನ್ನ ಮನಸ್ಸಲ್ಲಿ ಪ್ರೇರಣೆ ಆಯಿತು, ಈ ವಾಕ್ಯ ಹೇಳ್ಬೇಕಂತ ಭಾರ ಉಂಟಾಯಿತು. ಈಗ ನಾವೆಲ್ಲರೂ ಎಂಥ ಸ್ಥಿತಿಲಿದ್ದೇವೆ, ಎಂಥ ಸ್ಥಳದಲ್ಲಿದ್ದೇವೆ? ಕೊರೋನಾ ವೈರಸ್, ಈ ರೋಗಾಣು ಮನುಷ್ಯನ ದೇಹದಲ್ಲಿ ಸೇರಿಬಿಟ್ಟು ಮನುಷ್ಯನ ಸಾಯಿಸ್ತಾ ಇದೆ. ಎಂದೆಂದು ಕಾಣದಂಥ, ಎಂದೆಂದು ನೋಡದಂಥ ಭಯಂಕರವಾದ ಸ್ಥಿತಿ ನಾವು ನೋಡ್ತಾ ಇದ್ದೇವೆ. ಪ್ರತಿದಿನ ಸಾವು, ನೋವು ಉಂಟಾಗ್ತಾಯಿದೆ. ಟಿ ವಿಗಳಲ್ಲಿ, ಮಾಧ್ಯಮಗಳಲ್ಲಿ ಎಳೆಯಾಗಿ ತಿಳಿಸ್ತಾ ಇದ್ದಾರೆ. ಅದನ್ನು ನೋಡುವಾಗ ಎಂಥ ಸ್ಥಿತಿ ಇದೆಯಲ್ಲ ಮನುಷ್ಯಂದು, ಎಂಥ ಭಯಂಕರ ಸ್ಥಿತಿ ಅಂತೇಳಿ ಭಯ ಉಂಟಾಗುತ್ತೆ. ಎಂತೆಂಥ ಶ್ರೀಮಂತರು, ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು, ಎಷ್ಟೇ ಹಣ ಇದ್ದರು, ಎಷ್ಟೇ ವಿದ್ಯೆ ಇದ್ದರು, ಎಷ್ಟೆಲ್ಲ ಗೊತ್ತಿದ್ರು ಸಹ ತಮ್ಮ ಪ್ರಾಣ ಉಳಿಸ್ಕೋಕ್ಕಾಗಲ್ಲ. ಅನೇಕ ಡಾಕ್ಟರ್ಗಳು ಸಾಯ್ತಾ ಇದ್ದಾರೆ, ಅನೇಕ ನರ್ಸ್ಗಳು ಸಾಯ್ತಾರೆ, ಅನೇಕ ದೊಡ್ಡ ದೊಡ್ಡ ಗಣ್ಯರು ಸಾಯ್ತಾ ಇದ್ದಾರೆ. ಸೊ ಇವತ್ತು ಜಸ್ಟ್ ಈಗ ನಾನು ನ್ಯೂಸ್ ನೋಡಿ ಬಂದಿದ್ದೇನೆ, 3,44,000 3,45,000 ಜನರಿಗೆ ಇವತ್ತು ಕೊರೋನಾ ಬಂದಿದೆ ನಿನ್ನೆ 24 ತಾಸಲ್ಲಿ. ಸೊ ದಿನೇ ದಿನೇ ಹೆಚ್ಚಾಗ್ತದೆ. ಸಾವಿನ ಪ್ರಮಾಣ 2,000ಕ್ಕಿಂತ ಹೆಚ್ಚು ಜನ ಸಾಯ್ತಿದ್ದಾರೆ. ದಿನ 2,000. ಒಂದು ಯುದ್ಧಕ್ಕೆ ಹೋಗುವ ಸಾಯೋ ಒಂದು 100 ಜನ ಸತ್ರ ಎಷ್ಟೋ ಒಂದು ಭಯಂಕರ ಅನಿಸುತ್ತೆ. ಬಟ್ ಪ್ರತಿದಿನ ಸಾಯ್ತಾ ಇದೆ. ಸೊ ಅದನ್ನು ನೋಡುವಾಗ ಏನು ಅನಿಸುತ್ತೆ? ಇವರೆಲ್ಲರೂ ಏನೋ ಪಾಪ ಮಾಡಿರ್ಬೇಕಂತೀರ, ಇವರೆಲ್ಲಾದ್ರೂ ಕೆಟ್ಟದ್ದು ಮಾಡಿರ್ಬೇಕಂತೀರ, ಅದಕ್ಕಾಗಿ ದೇವ್ರ ಶಿಕ್ಷೆ ಅವ್ರ ಮೇಲೆ ಬಂದಿರಬೇಕಂತೀರ? ಖಂಡಿತ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಏನಾಗಿದೆ ಅಂಥೇಳಿ. ಬಟ್ ಸತ್ಯ ಏನಂದರೆ ಪ್ರತಿ ಒಬ್ಬರು ಆ ಲೈನಲ್ಲಿ ಇದ್ದೇವೆ. ಅವ್ರಿಗೆ ಈಗ ಬಂದಿದೆ, ಒಂದು ದಿನ ಬರುತ್ತೆ ನಮಗೂ ಸಹ ಈ ಲೋಕದಲ್ಲಿ ನೋವುಂಟಾಗುತ್ತೆ.
ಸೊ ಇವತ್ತಿನ ಮೆಸೇಜ್, ಇವತ್ತಿನ ಸಂದೇಶ ಅಂದರೆ, ಎಂದಿಗೂ ಒಬ್ಬ ಮನುಷ್ಯನಿಗೆ ಅನಾಹುತ ಆದಾಗ, ಅಪಾಯವಾದಾಗ, ಕಷ್ಟ ಬಂದಾಗ, ಅವ್ರು ಮಾಡಿದ ಪಾಪದಿಂದಲೇ, ಅವ್ರು ಮಾಡಿದ ಕೆಟ್ಟತನದಿಂದಲೇ ಅವ್ರಿಗೆ ಶಿಕ್ಷೆ ಬಂದಿದೆ ಅಂಥೇಳಿ ಅವ್ರಿಗೆ ತೀರ್ಪು ಮಾಡೋದನ್ನು ಬಿಟ್ಬಿಟ್ಟು, ನಾನು ಮತ್ತು ನೀವು ಈ ಕಾಲದಲ್ಲಿ ನಾವು ಮಾಡಬೇಕಾದ ಕಾರ್ಯಗಳೇನೆಂದರೆ, ಮನುಷ್ಯನಿಗೆ ಈ ಸ್ಥಿತಿ, ಮನುಷ್ಯನಿಗೆ ಈ ರೀತಿಯಾಗಿ ಬರ್ತಾ ಇದೆ, ನನಗೂ ಒಂದು ದಿವಸ ಏನಾಗುತ್ತೆ ನನಗೆ ಗೊತ್ತಿಲ್ಲ, ನನ್ನ ಲೈಫ್ ಏನಾಗುತ್ತೆ, ನಾನು ಹೆಂಗೆ ಮುಕ್ತ ಆಗುತ್ತೆ ನನಗೆ ಗೊತ್ತಿಲ್ಲ. ಸೊ ನಾವು ಮಾಡಬೇಕಾದ ಕಾರ್ಯಗಳು ಏನು ಹಾಗಾದರೆ? ಇನ್ನೊಬ್ಬರ ಸೊ ಈ ಲೈಫಲ್ಲಿ ಬರೀ ವಿಧವಾಗಿ ಮನುಷ್ಯನಿಗೆ ಡಿಸಾಸ್ಟರ್ ಉಂಟಾಗುತ್ತೆ, ಅನಾಹುತ ಉಂಟಾಗುತ್ತೆ. ಹೆಂಗೆ ಉಂಟಾಗುತ್ತೆ? ಬರಗಾಲದ ಉಂಟಾಗುತ್ತೆ. ಅನೇಕರು ಬರಗಾಲದಿಂದ ಸಾಯ್ತಾರೆ, ಇನ್ನು ಅನೇಕರು ಅಪಘಾತಗಳಲ್ಲಿ ಸಾಯ್ತಾರೆ, ಇನ್ನು ಅನೇಕರು ರೋಗದಲ್ಲಿ ಸಾಯ್ತಾರೆ. ವಿಧವಾದ ಸಮಸ್ಯೆ, ವಿಧವಾದ ಹೋರಾಟ, ವಿಧವಾದ ನೋವುಗಳಲ್ಲಿ ಮನುಷ್ಯ ಸಾಯ್ತಾರೆ. ಸೊ ಡಿಸಾಸ್ಟರ್ ಈ ಲೋಕದಲ್ಲಿ ಇದೆ, ಸಮಸ್ಯೆ ಇದೆ. ಯಾಕೆ ದೇವ್ರು ಹಿಂಗೆ ಮಾಡಿದ್ರು? ನೋ ಪ್ರಶ್ನೆ. ದೇವ್ರು ಯಾಕೆ ದೇವ್ರು ಮಾಡಿದ್ರು, ಮನುಷ್ಯರು ಮಾಡಿದ್ರು, ಮನುಷ್ಯನ ಗರ್ವನೋ ಅಹಂಭಾವನೋ ದೇವರೆಲ್ಲ ನ್ಯಾಯ ತೀರಿಸ್ತಾನೆ. ಬಟ್ ಸತ್ಯ ಏನಂದರೆ, ನಾವೆಲ್ಲರೂ ಒಂದು ದಿನ ನೋವನ್ನು ಅನುಭವಿಸ್ತೇವೆ. ಒಬ್ಬರು ಒಂದು ಮಾತು ಹೇಳಿದರು, ಸತ್ತವನಿಗೆ ನೋವು ಗೊತ್ತಾಗಲ್ಲ, ಆದರೆ ಅದನ್ನು ಸುತ್ತಲಿರುವವರಿಗೆ ಆ ಸತ್ತ ವ್ಯಕ್ತಿ ಬಗ್ಗೆ ತಮ್ಮ ಜೀವಿತದಲ್ಲಿ ನೋವು ಉಂಟಾಗುತ್ತೆ. ಈ ಸತ್ತೋದ ನೋವು ಅನಿಸೋದೇ ಇಲ್ಲ. ಅದೇ ರೀತಿಯಾಗಿ ನಾವು ನಡ್ಕೊಳ್ಳುತ್ತಿರುವಂಥ ವಿಧಾನ, ನಾವು ಮಾಡುವಂಥ ಕಾರ್ಯಗಳು, ನಾವು ಮಾಡುವಂಥ ಕ್ರಿಯೆಗಳು ಕೆಲವು ಸಲ ನಮಗೆ ನೋವು ಕೊಡದೇ ಇರ್ಬೋದು, ಬಟ್ ಬೇರೆಯವರಿಗೆ ನೋವು ಕೊಡ್ತಾ ಇದೆ. ಆತ್ಮಿಕವಾಗಿ ಸತ್ತಂಥ ವ್ಯಕ್ತಿಗೆ ಏನು ಗೊತ್ತಾಗಲ್ಲ, ಬಟ್ ಇನ್ನೊಬ್ರಿಗೆ ನೋವಾಗುತ್ತೆ, ದೇವ್ರಿಗೆ ನೋವಾಗುತ್ತೆ. ದೇವ್ರಿಗೆ ಗೊತ್ತು ನಮ್ಮ ಸ್ಥಿತಿ ಎಂಥದಂತ ಹೇಳಿ. ನಾವು ಚೆನ್ನಾಗಿದ್ದೀವಿ, ಭಾಳ ಒಳ್ಳೆಯವರು ಅಂತ ನಾವು ಕಾಣಿಸ್ಕೋಬೋದು, ದೇವರು ನಮ್ಮನ್ನು ನೋಡಿ ಭಾಳ ನೋವು ಪಡ್ತಾನೆ. ಸೊ ಸ್ನೇಹಿತರೆ, ಈ ವಾಕ್ಯದ ಸಾರಾಂಶ ಏನು? ದೇವರು ನಮಗೆ ಏನು ಹೇಳ್ತಾ ಇದ್ದಾರೆ? ಒಂದೇ ಮಾತು 2 ಸಲ ರಿಪೀಟ್ ಆಗಿದೆ. ಸೊ ಇಲ್ಲಿ ಹೇಳುತ್ತೆ, 3ನೇ ವರ್ಷ 2ನೇ ಮಾತುತ್ತೆ, ನೀವೆಲ್ಲರೂ ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಹಾಗೆ ಹಾಳಾಗಿ ಹೋಗ್ರಿ ಅಂತ ಪದ ನೋಡ್ರಿ. ನೀವೆಲ್ಲರೂ ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಹಾಳಾಗಿ ಹೋಗ್ರಿ. 5ನೇ ವಚನ ಹೇಳುತ್ತೆ, ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಅವರಂತೆ ಹಾಳಾಗಿ ಹೋಗಿರಿ. 2 ಸಲ ದೇವರ ಕಡೆ ತಿರುಗಿಕೊಳ್ಳದಿದ್ದರೆ ಅಂತ ಹೇಳುತ್ತೆ. ಸೊ ಇವತ್ತಿನ ಮೆಸೇಜ್, ಇವತ್ತಿನ ಸಂದೇಶ ಏನಂದರೆ, ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನಾವು ಸಹ ಹಾಳಾಗ್ಬಿಡ್ತೀವಿ. ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನಾವು ಹಾಳಾಗ್ತೀವಿ. ದೇವರ ಕಡೆಗೆ ತಿರುಗಿಕೊಳ್ಳೋದು ಏನು? ದೇವ್ರ ಕಡೆ ತಿರುಕೊಳ್ಳೋದು. ದೇವ್ರ ಕಡೆ ತಿರುಕೊಳ್ಳೋದು ಅಂದರೆ ಏನು ಅರ್ಥ? ಸೊ ಕನ್ನಡದಲ್ಲಿ ದೇವ್ರ ಕಡೆ ತಿರುಗಿಕೊಳ್ಳೋದು ಇಂಗ್ಲೀಷಲ್ಲಿ ಹೇಳುತ್ತೆ, ಇಫ್ ಯು ನಾಟ್ ರಿಪೆಂಟ್, ನಿಮ್ಮ ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟಿಲ್ಲ ಅಂದರೆ, ನಿಮ್ಮ ಪಾಪಕ್ಕಾಗಿ ನೀವು ದೇವ್ರ ಮುಂದೆ ದುಃಖ ಪಡಲಿಲ್ಲ ಅಂದರೆ, ನೀನು ನಡ್ಕೊಳ್ತಿರುವಂಥ ವಿಧಾನ, ಮಾತಾಡುವ ವಿಧಾನ, ನೀನು ಜೀವಿಸುವ ವಿಧಾನದ ಸರಿ ಮಾಡ್ಕೊಳ್ಳಿಲ್ಲ ಅಂದರೆ, ಪಶ್ಚಾತ್ತಾಪ ಪಡಲಿಲ್ಲ ಅಂದರೆ, ನೀನು ಮಾಡ್ತಿರೋ ಪಾಪಕ್ಕಾಗಿ ದೇವ್ರ ಮುಂದೆ ಕ್ಷಮಾಪಣೆ ಕೇಳಿ, ದೇವರೇ ನಾನು ಮಾಡ್ತಿರೋ ಸರಿ ಇಲ್ಲ, ನಿನ್ನ ಚಿತ್ತಕ್ಕೆ ವಿರುದ್ಧವಾಗಿ ಮಾಡ್ತಾ ಇದ್ದೇನೆ, ನನಗೆ ಕ್ಷಮಿಸು ಅಂಥೇಳಿ ನಾವು ಕ್ಷಮಾಪಣೆ ಕೇಳಿಲ್ಲ ಅಂದರೆ, ಕ್ಷಮಾಪಣೆ ಕೇಳಿ ಆ ಪಾಪಿಷ್ಟ ಕಾರ್ಯವನ್ನು ಬಿಟ್ಟು, ಆ ಪಾಪಿಷ್ಟ ಕ್ರಿಯೆಗಳನ್ನು ಬಿಟ್ಟು, ಆ ಪಾಪಿಷ್ಟ ಸ್ಥಳವನ್ನು ಬಿಟ್ಟು, ಆ ಪಾಪಿಷ್ಟ ಆಲೋಚನೆ ಬಿಟ್ಟು ದೇವ್ರ ಕಡೆ ತಿರುಗಿಲ್ಲ ಅಂದರೆ, ದೇವ್ರು ಯಾರು? ಪರಿಶುದ್ಧ. ದೇವ್ರ ಕಡೆ ಪರಿಶುದ್ಧ ಕಡೆ ತಿರುಗಿಲ್ಲ ಅಂದರೆ, ದೀನತೆ ಕಡೆ ತಿರುಗಿಲ್ಲ ಅಂದರೆ, ತಗ್ಗಿಸ್ಕೊಳ್ಳಿಲ್ಲ ಅಂದರೆ, ನಾವು ಸಹ ಒಂದು ದಿನ ಹಾಳಾಗ್ತೇವೆ. ಅವ್ರು ಈಗ ಹಾಳಾಗಿದ್ದಾರೆ. ನಾವು ಸಹ ದೇವ್ರ ಕಡೆ ತಿರುಗಿಲ್ಲ ಅಂದರೆ, ಕೊರಂದ ಅನೇಕರು ಸಾಯ್ತಾ ಇದ್ದಾರೆ, ಅನೇಕರು ವಿಧವಾಗಿ ಸಾಯ್ತಾರೆ. ನಾನು ಮತ್ತು ನೀವು ದೇವ್ರ ಕಡೆ ತಿರುಗಿಲ್ಲ ಅಂದರೆ ನಾವು ಸಹ ಹಾಳಾಗ್ತೀವಿ. ಇದೇ ಪುಸ್ತಕದ 13ನೇ ಅಧ್ಯಾಯದ ಮೇಲಿನ 12ನೇ ಅಧ್ಯಾಯ 57ನೇ ವಚನ ನೋಡಿ. 12:57 ಅಂದರೆ 13ನೇ ಅಧ್ಯಾಯದ ಮೇಲಿನ ಭಾಗ. ಇದಲ್ಲದೆ ಇಂಥದ್ದಂತೂ ನ್ಯಾಯವಾದೆಂದು ನೀವು ಯಾಕೆ ತೀರ್ಪು ಮಾಡಿಕೊಳ್ಳುವುದಿಲ್ಲ? ನೀನು ವಾದಿಯ ಸಂಗಡ ನ್ಯಾಯಾಧಿಪತಿಯ ಮುಂದಕ್ಕೆ ಹೋಗುತ್ತಿರುವಾಗ ದಾರಿಯಲ್ಲಿಯೇ
ತಂಟೆ ಹರಿಸಿಕೊಳ್ಳಲು ಪ್ರಯತ್ನ ಮಾಡು. ಇಲ್ಲದಿದ್ದರೆ ಅವನು ನಿನ್ನನ್ನು ನ್ಯಾಯಾಧಿಪತಿ ಬಳಿ ಎಳ್ಕೊಂಡು ಹೋಗುವನು. ನ್ಯಾಯಾಧಿಪತಿಯು ನಿನ್ನನ್ನು ಸೆರೆ ಯಜಮಾನ ವಶಕ್ಕೆ ಒಪ್ಪಿಸಾನು. ಸೆರೆ ಯಜಮಾನ ನಿನ್ನನ್ನು ಸೆರೆಮನೆಯಲ್ಲಿ ಹಾಕಾನು. ನೀನು ಒಂದು ಕಾಸನ್ನಾದರೂ ನಿಲ್ಲಿಸಿಕೊಳ್ಳದೆ ಎಲ್ಲ ಸಲ್ಲಿಸುವ ತನಕ ಅಲ್ಲಿಂದ ಬರುವುದೇ ಇಲ್ಲವೆಂದು ನಿಮಗೆ ಹೇಳುತ್ತೇನೆ ಅಂದನು. ಸೊ ಈ ವಾಕ್ಯದ ಎಸ ಹೇಳ್ತಾರೆ, ಇಬ್ರು ಜಗಳ ಆಡಿರ್ತಾರೆ. ಎಸ ಮಾಡ್ತಾರೆ, ನೀವು ಈಗಲೇ ತೀರ್ಮಾನ ಮಾಡ್ಕೊಳ್ಳಿ, ಕೋರ್ಟಿಗೆ ಹೋಗಬೇಡ, ಕೋರ್ಟಿಗೆ ಹೋಗೋವರೆಗೂ ನೀನು ಮಾಡ್ಕೋಬೇಡ, ಈಗಲೇ ಈಗ ನೀವು ಸಮಾಧಾನ ಮಾಡ್ಕೊಳ್ರಿ. ಕೋರ್ಟಿಗೆ ಹೋದೆ ಅಂದರೆ ಅಲ್ಲಿ ಪೂರ್ತಿ ದಂಡ ಕಟ್ಟಬೇಕಾಗುತ್ತೆ, ಅಲ್ಲಿ ಭಯಂಕರ ಶಿಕ್ಷೆ ಉಂಟಾಗುತ್ತೆ, ಅಲ್ಲಿ ಅನೇಕ ವರ್ಷ ಒಳಗಿರಬೇಕಾಗುತ್ತೆ. ನೀನು ಜೈಲಿಗೆ ಹೋದೆ ಅಂದರೆ, ಕೋರ್ಟಿಗೆ ಹೋದೆ ಅಂದರೆ ನಿನ್ನ ಲೈಫ್ ನರಕ ಆಗುತ್ತೆ. ಅದಕ್ಕೆ ಎಸ ಇಲ್ಲೇ ತೀರ್ಪು ಮಾಡ್ಕೊ. ಎಸ ಹೇಳ್ತಾರೆ, ಈ ಲೋಕದ ಬಗ್ಗೆ ಮಾತಾಡ್ತಾರೆ, ಈ ಲೋಕದ ಬಗ್ಗೆ ಸಹ ಇರ್ಬೋದು, ಅದು ಒಂದು ಒಳ್ಳೆ ಆಲೋಚನೆ. ಬಟ್ ಎಸ ಎದ್ರ ಬಗ್ಗೆ ದೇವರ ಮುಂದೆ ನ್ಯಾಯ ತೀರ್ಪಿನ ಮುಂದೆ ನಿಂತ್ಕೊಳ್ಳೋಕ್ಕಿಂತ ಮುಂಚೆ ದೇವರೊಂದಿಗೆ ಸಮಾಧಾನ ಮಾಡ್ಕೋ, ದೇವ್ರ ಕಡೆ ತಿರುಗ್ಕೋ, ದೇವರೊಂದಿಗೆ ಒಂದು ಮಾಡ್ಕೋ, ದೇವ್ರ ಮುಂದೆ ಕ್ಷಮಾಪಣೆ ಕೇಳು. ಸೊ ಈ ವಾಕ್ಯ ನಮ್ಗೆ ಏನು ಹೇಳ್ತಂದ್ರೆ, ನಾವು ದೇವ್ರ ಕಡೆ ತಿರುಗಿಲ್ಲ ಅಂದರೆ, ದೇವ್ರ ಕಡೆ ನಾವು ಸರಿ ಮಾಡ್ಕೊಳ್ಳ ಅಂದರೆ ನಮ್ಗೆ ಅನಾಹುತ ತಪ್ಪಿದ್ದಿಲ್ಲ ಅಂತ ದೇವ್ರು ಹೇಳ್ತಾರೆ. ದೇವ್ರ ಕಡೆ ತಿರುಗೋದೇನು ಬ್ರದರ್? ನಾನು ಅಲ್ಲಿ ದೇವ್ರು ನಂಬಿ 15 ವರ್ಷ ಆಯಿತು, ದೀಕ್ಷಾ ತೆಗೆದುಕೊಂಡಿದ್ದೇನೆ, ಅಭಿಷೇಕ ಹೊಂದ್ಕೊಂಡಿದ್ದೇನೆ, ಆಲಯಕ್ಕೆ ಬರ್ತಾ ಇದ್ದೇನೆ, ದೇವ್ರ ವಾಕ್ಯ ಓದ್ತಾ ಇದ್ದೇನೆ, ನಾನು ದೇವ್ರನ್ನ ತಿಳ್ಕೊಂಡಿದ್ದೇನೆ, ದೇವ್ರ ಕಡೆ ತಿರುಗಿದ್ದೀನಲ್ಲ, ಓಕೆ, ವೆರಿ ಗುಡ್. ಎಷ್ಟನ್ನು ಯಹೂದ್ಯರು ಹೇಳ್ತಾ ಇರೋದು, ಆ ಯಹೂದ್ಯರು ಯೆಹೋವ ದೇವ್ರು ನಂಬಿದವರು, ಅವರು ದೇವ್ರ ಮಾರ್ಗದಲ್ಲಿ ನಡಿದೀವಿ ಅಂತ ಹೇಳ್ಕೊಳ್ತಿರುವ ಜನರು, ಅವ್ರು ದೇವ್ರು ನಂಬಿದೀವಿ ಅಂತ ಹೇಳ್ಕೊಂಥ ಜನರು, ಅವ್ರು ತಮ್ಮ ಭಕ್ತಿ ಬಗ್ಗೆ ಭಾಳ ಹೆಮ್ಮೆ ಉಳ್ಳವ ಜನರು. ಅವ್ರಿಗೆ ಎಷ್ಟು ಅಂದರೆ ನೀವು ದೇವ್ರ ಕಡೆ ತಿರುಗಿಲ್ಲ ಅಂದರೆ ಹಾಳಾಗ್ತೀವಿ. ಸೊ ಅನೇಕ ಸಾರಿ ನಾವು ದೀಕ್ಷಾ ತೆಗೆದುಕೊಂಡಿದ್ದೇನೆ, ನಾನು ಸಭೆಗೆ ಬರ್ತಾ ಇದ್ದೇನೆ, ನಾನು ಈ ರೀತಿ ಕಾಣಿಕೆ ಕೊಡ್ತೀನಿ, ಅನೇಕ ಕಾರ್ಯ ನಾವು ಮಾಡ್ತೀವಿ, ತಪ್ಪಿಲ್ಲ. ನಿಜವಾದ ಸತ್ಯ ಏನಂದರೆ, ನಾವು ನಿಜವಾಗಿ ಪೂರ್ತಿಯಾಗಿ ದೇವ್ರ ಕಡೆ ತಿರುಗಿಲ್ಲ ಅಂದರೆ ಅಪಾಯದ ಕಡೆ ಇದ್ದೀವಿ. ದೇವ್ರ ಕಡೆ ತಿರುಗೋದು ಅರ್ಥ ಏನಂದರೆ, ಇಂಗ್ಲೀಷಲ್ಲಿ ರಿಪೆಂಟ್ ಅಂದರೆ ಮನಸ್ಸನ್ನು ಬದಲಾಯಿಸಿಕೊಳ್ಳುವುದು. ಮನಸ್ಸು ಬದಲಾಯಿಸ್ಕೊಳ್ಳೋದು ಅಂದರೆ, ನಾನು ಮಾಡ್ತಾ ಇರೋದು ಸರಿ ಇಲ್ಲ, ನಾನು ಹೋಗ್ತಾ ಇರೋ ದಾರಿ ಸರಿ ಇಲ್ಲ, ನಾನು ನಡ್ಕೊಳ್ಳೋ ವಿಧಾನ ಸರಿ ಇಲ್ಲ, ನಾನು ಇವತ್ತು ಮನಸ್ಸು ಬದಲಾಯಿಸ್ಕೊಳ್ತೇನೆ, ನಾನು ಆ ರೀತಿ ನಡ್ಕೊಳ್ಳಲ್ಲ, ನಾನು ದೇವರು ಹೇಳಿದ ಹಾಗೆ, ದೇವರ ವಾಕ್ಯ ಹೇಳುವ ಹಾಗೆ, ಈ ವಾಕ್ಯದಂತೆ ನಾನು ಜೀವಿಸ್ತೇನೆ, ಈ ವಾಕ್ಯವನ್ನು ಅನುಸರಿಸ್ತೇನೆ, ದೇವರಿಗೆ ವಿಧೇಯನಾಗ್ತೇನೆ, ದೇವರಿಗೆ ಒಳಗಾಗ್ತೇನೆ, ದೇವರ ಮಾತನ್ನು ಕೇಳ್ತೇನೆ ಅಂತೇಳಿ ಯಾರು ತೀರ್ಮಾನ ಮಾಡ್ತಾರೋ ಅವ್ರ ಮಾತು ದೇವ್ರ ಕಡೆ ತಿರುಗಿದ್ದಾರೆ. ತೀರ್ಮಾನ ಅದಕ್ಕೆ ಯಾವನಿಗಾದ್ರು ನನ್ನ ಹಿಂದೆ ಬರ್ಲಿಕ್ಕೆ ಮನಸ್ಸಿದ್ರೆ ಮನಸ್ಸು ಮಾಡಬೇಕು, ನಾನು ದೇವರ ತಿರುಗಬೇಕಂತ ಹೇಳಿ ದೇವ್ರ ಕಡೆ ತಿರುಗುವಂಥ ವ್ಯಕ್ತಿ ಮಾತ್ರ ಉಳಿತಾನೆ. ಆತನ ದೃಷ್ಟಿ ಸ್ವರ್ಮುಖ ಬಾಳಲ್ಲ, ಆತನ ಹುಡುಕುವವರು ಯಾವ ಮೇಲೂ ಕಡಿಮೆ ಇಲ್ಲ. ದೇವರು ಯಾರು? ದೇವರು ಜೀವ, ದೇವರು ಯಾರು? ದೇವರು ಸತ್ಯ, ದೇವರು ಮಾರ್ಗ, ದೇವರು ಕುರುಬ, ಒಳ್ಳೆ ಕುರುಬ, ದೇವರು ನಿತ್ಯ ಜೀವ, ಪುನರುತ್ಥಾನ. ಯೇಸುವಿನ ಕಡೆ ನಾವು ತಿರುಗುವಾಗ, ಯೇಸುವೇ ನನಗೆ ಕ್ಷಮಿಸು, ನಾನು ಮಾಡ್ತಿರೋ ನಿಜವಾಗಿ ನನಗಿಷ್ಟ ಇಲ್ಲ, ನಿನ್ನ ಆತ್ಮಕ್ಕೆ ವಿರುದ್ಧವಾಗಿ ನಡೀತಾ ಇದ್ದೀನಿ, ಕ್ಷಮಿಸು ಅಂತ ನಾವು ಕ್ಷಮಾಪಣೆ ಕೇಳುವಾಗ ದೇವರು ನಮ್ಮನ್ನು ಕನಿಕರಿಸ್ತಾನೆ, ದೇವರು ನಮ್ಮನ್ನು ಕ್ಷಮಿಸ್ತಾನೆ. ನಾವೆಲ್ಲರೂ ದೇವ್ರ ವಿಶ್ವಾಸಿಗಳೇ, ನಾವೆಲ್ಲರೂ ಸಭೆ ಬರ್ತಿರುವವರೇ. ಬಟ್ ನಿಜವಾಗಿ ದೇವ್ರ ಮಕ್ಕಳಾಗಿ ದೇವ್ರ ಕಡೆ ತಿರ್ಕೊಂಡಿದ್ದೇವಾ? ದೇವ್ರ ಒಪ್ಪೋ ರೀತಿ ನಡೀತಾ ಇದ್ದೇವಾ? ದೇವ್ರ ಮಾರ್ಗ ಅನುಸರಿಸ್ತಾ ಇದ್ದೇವಾ? ಕ್ರಮವಾಗಿ ಆರಾಧನೆ ಮಾಡ್ತೀವಾ? ಕ್ರಮವಾಗಿ ದೇವರ ವಾಕ್ಯದಲ್ಲಿ ಧ್ಯಾನ ಮಾಡ್ತಾ ಇದ್ದೀವಾ? ಕ್ರಮವಾಗಿ ದೇವರ ಆಲೋಚನೆ ನಮ್ಮಲ್ಲಿ ಇದೆಯಾ? ಸೊ ದೇವರ ಕಡೆ ತಿರುಗಿಲ್ಲ ಅಂದರೆ ನಾಶವಾಗ್ತದೆ ಅಂತ ಹೇಳಿದ. ಸೊ ದೇವ್ರ ಕಡೆ ತಿರುಗಿದ ವ್ಯಕ್ತಿ ಹೆಂಗಿರ್ತಾನೆ? ಒಂದು 3 ವರ್ಷ ಹೇಳಿದ ನಾನು. ದೇವರ ಕಡೆ ತಿರುಗಿದಂಥ ವ್ಯಕ್ತಿ ನಿಜವಾಗಿ ದೇವ್ರ ಕಡೆ ತಿರುಗಿದ್ದೇನಪ್ಪ, ದೇವ್ರ ಕಡೆ ತಿರುಗಿಕೊಂಡಿದ್ದಾನೆ, ಪಶ್ಚಾತ್ತಾಪ ಪಟ್ಟಿದ್ದಾನೆ, ಸರಿ ಮಾಡ್ಕೊಂಡಿದ್ದಾರೆ, ದೇವ್ರ ಮಕ್ಕಳಾಗಿ ಬದುಕ್ತಾ ಇದ್ದಾರೆ ಅಂತ ಅವ್ರ ವ್ಯಕ್ತಿ ಇದ್ದಾರಂದರೆ ಅವರಲ್ಲಿ ಕಂಡುಬರುವ 4 ಗುಣಗಳನ್ನು ನಾನು ನಿಮಗೆ ತಿಳಿಸ್ತೀನಿ. ಮೊಟ್ಟ ಮೊದಲೇ ದೇವರ ಕಡೆ ತಿರುಗಿದ್ದೀವಿ ಅಂದರೆ ನಮ್ಮಲ್ಲಿ ಕಂಡುಬರೋ ಮೊದಲನೇ ಗುಣ, ನಮ್ಮಲ್ಲಿ ಸಮಾಧಾನ ಇರುತ್ತೆ, ನಮ್ಮ ಮನಸ್ಸು ಸಮಾಧಾನವಾಗಿರುತ್ತೆ. ದೇವರು ಸಮಾಧಾನ ಪ್ರಭು. ನಾವು ದೇವ್ರ ಕಡೆ ತಿರ್ಕೊಳ್ಳುವಾಗ ನಮ್ಮ ಕುಟುಂಬ ಸಮಸ್ಯೆ, ನಮ್ಮ ಹಣದ ಸಮಸ್ಯೆ, ನಮ್ಮ ಅನಾರೋಗ್ಯದ ಸಮಸ್ಯೆ,
ಸುತ್ತಮುತ್ತ ಜನರ ಪರಿಸರದ ಸಮಸ್ಯೆ ಎಲ್ಲರ ಮಧ್ಯದಲ್ಲಿ ನಾವು ದೇವ್ರ ಕಡೆ ತಿರುಗಿರುವಾಗ ನಮ್ಮ ಮನಸ್ಸು ಶಾಂತವಾಗಿರುತ್ತೆ. ದೇವರು ನನ್ನ ಜೊತೆ ಇದ್ದಾರೆ, ದೇವರನ್ನ ನಡೆಸ್ತಾರೆ, ದೇವರನ್ನ ಕೈ ಬಿಡಲ್ಲ ಅಂತ. ಆಮೇಲೆ ಸಮಾಧಾನ ಮೊದಲನೇ ಗುರುತು. ನಾವು ದೇವ್ರ ಕಡೆ ತಿರುಗಿದೀವಿ ಅಂತ ಹೇಳಿ. ಅದಕ್ಕೆ ಎಲ್ಲ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನನ್ನ ಬಳಿಗೆ ಬನ್ನಿರಿ, ನನ್ನ ಕಡೆ ತಿರುಗ್ರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆ. ದೇವ್ರ ಕಡೆ ಬರುವಾಗ ವಿಶ್ರಾಂತಿ ಕೊಡುವೇನು. ವಿಶ್ರಾಂತಿ ಯಾವಾಗ ಸಿಗುತ್ತೆ? ದೇವ್ರ ಕಡೆ ತಿರುಗುವಾಗ. ನಮ್ಮ ಚಿಂತೆ ಭಾರ. ಸೊ ನೀನು ಚಿಂತೆ ಮಾಡ್ತಾ ಇದೀಯ ಅಂದರೆ, ಅಯ್ಯೋ ಏನು ಮಾಡಲಿ ಬ್ರದರ್, ನಮ್ಮ ಮಗಳಿಂದ ಭಾಳ ಕಷ್ಟ ಆಯಿತು, ನಮ್ಮ ಗಂಡನಿಂದ ಸಮಸ್ಯೆ ಆಯಿತು, ಪಕ್ಕದವ್ರಿಗೆ ಮಾಡ್ತಾರೆ, ಸೈತಾನಿಗೆ ಮಾಡ್ತಾನೆ, ಅವ್ರಿಗೆ ಸಮಸ್ಯೆ ಇದೆ. ಆ ಸಮಸ್ಯೆ ಮಧ್ಯದಲ್ಲಿ ದೇವರ ಮೇಲೆ ಭಾರ ಹಾಕುವಾಗ, ದೇವ್ರ ಕಡೆ ತಿರುಗುವಾಗ, ನಮ್ಮ ಮನಸ್ಸು ದೇವ್ರ ಕಡೆ ತಿರುಗಿಸುವಾಗ ನಮ್ಮ ಮನಸ್ಸಿಗೆ ಶಾಂತಿ ಬರುತ್ತೆ. ದೇವರು ಯಾವಾಗಲೂ ಶಾಂತಿ. ದೇವರು, ಆತನ ಹೆಸರೇ ಸಮಾಧಾನ ಪ್ರಭು. ದೇವ್ರ ಕಡೆ ನಾವು ತಿರುಗಿಕೊಂಡ್ರೆ ಸಮಾಧಾನ 100ಕ್ಕೆ 100 ಇರುತ್ತೆ. ನಾವು ದೇವ್ರ ಕಡೆ ತಿರುಗದಿರೋ ನಿಮಿತ್ತ ನಮ್ಮ ಜೊತೆಲಿ ಸಮಾಧಾನ ಇಲ್ಲ, ಮನೆಯಲ್ಲಿ ಸಮಾಧಾನ ಇಲ್ಲ. ರೂಢಿಯಾಗಿ ಬರ್ಬೋದು ಚರ್ಚ್ಗೆ ಅಷ್ಟೇ, ನಿಜವಾದ ದೇವ್ರ ಕಡೆ ತಿರುಗಿರಲ್ಲ. ಸೊ ಟೈಮ್ ಇಲ್ಲ ನಿಮಿತ್ತ ಮುಂದುವರ್ಸೋಣ. ಸೊ ಶಾಂತಿ ಮೊದಲನೇ ಗುರುತು, ನಾವು ದೇವ್ರ ಕಡೆ ತಿರುಗಿದೀವ ಅಂತ ಹೇಳಿ. ನಿನಗೆ ಶಾಂತಿ ಇದೆಯಾ? ಮನೆಯಲ್ಲಿ ಸಮಾಧಾನ ಇದೆಯಾ? ಆಗುತ್ತಿರುವ ಸಮಸ್ಯೆಗಳು, ಹೋರಾಟಗಳನ್ನು ಮಧ್ಯದಲ್ಲಿ ದೇವ್ರ ಕೈಲಿ ವಹಿಸ್ತಾ ಇದೆಯಾ? ಹಾಗಾಗಿ ದೇವ್ರ ಕಡೆ ತಿರ್ಕೊಂಡಿದ್ದೀವಿ. ನಿನ್ನ ಚಿಂತೆ ಭಾರ ದೇವ್ರ ಮೇಲೆ ಹಾಕಿದೆಯಾ? ಸಮಾಧಾನ ಮಲಗ್ತಾ ಇದೆಯಾ? ಸಮಾಧಾನವು ನಾವು ದೇವ್ರ ಕಡೆ ತಿರುಗಿದ ಗುರುತಾಗಿದೆ. ಆಮೇಲೆ ಎರಡನೇ, ನಾವು ದೇವ್ರ ಕಡೆ ತಿರುಗಿದ್ದೀವಂದರೆ ಎರಡನೇ ಗುರುತು ನಮ್ಮ ಫಲಗಳಿಂದ ನಮಗೆ ಗೊತ್ತಾಗುತ್ತೆ. ನಾವು ಕೊಡುವಂಥ ಫಲಗಳಿಂದ ಗೊತ್ತಾಗುತ್ತೆ. ಇದೇ ಪುಸ್ತಕದಲ್ಲಿ ಲೂಕನ ಸುವಾರ್ತೆಯಲ್ಲಿ 3ನೇ ಅಧ್ಯಾಯಕ್ಕೆ ಬನ್ನಿ. ಇಲ್ಲ, ಲೂಕನ ಸುವಾರ್ತೆ 3ನೇ ಅಧ್ಯಾಯ 7ನೇ ವಚನದಿಂದ ಪುಟ 69. ಯೋಹಾನ ಹೇಳ್ತಾನೆ, ಹೀಗಿರಲಾಗಿ ಅವನು ತನ್ನಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವುದಕ್ಕಾಗಿ ಹೊರಟು ಬಂದ ಜನರ ಗುಂಪುಗಳಿಗೆ, ಎಲೈ ಸರ್ಪಜಾತಿಯವರೇ, ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿನಗೆ ಉಪದೇಶ ಮಾಡಿದವರು ಯಾರು? ಹಾಗಾದರೆ ನೋಡಿ 8ನೇ ವಚನ, ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗುತ್ತೆಂಬುದನ್ನು ತಕ್ಕ ಫಲಗಳಿಂದ ತೋರಿಸಿರಿ. ನಿಮ್ಮ ಮನಸ್ಸು ಶರೀರಕ್ಕೆ ಚರ್ಚೆ ಬರೋದಲ್ಲ, ಶರೀರ ಅಲ್ಲ, ನಿನ್ನ ಮನಸ್ಸು ದೇವ್ರ ಕಡೆ ತಿರುಗಿ ಅಂದರೆ, ನಿನ್ನ ಮನಸ್ಸು ದೇವ್ರ ಮೇಲೆ ಇಟ್ಟಿ ಅಂದರೆ, ಮನಸ್ಸು ಅಂದರೆ ಮನಸ್ಸು ಡಂಬಾಚಾರದಿಂದ, ಮನಸ್ಸು ಗರ್ವದಿಂದ, ಮನಸ್ಸು ಹಣದ ಮೇಲೆ, ಮನಸ್ಸು ಕಾಮಾಭಿಲಾಸೆ ಮೇಲೆ, ಮನಸ್ಸು ತೋರಿಕೆ ಮೇಲೆ, ಮನಸ್ಸು ಲೋಕದ ಮೇಲಿರುವ ಮನಸ್ಸು. ಆ ಮನಸ್ಸು ದೇವ್ರ ಕಡೆ ತಿರುಗುವಾಗ ಮನಸ್ಸು ಅದರ ಮೇಲೆ ನಮ್ಮ ಮನಸ್ಸು ಎಲ್ಲ ಕಡೆ ಹೋಗ್ತಾ ಇದೆ. ಈಗ ಯೂಟ್ಯೂಬಲ್ಲಿ ಕೆಲವು ವಿಡಿಯೋಗಳು ನೋಡೋದು, ತಿರುಗಾಡೋದು, ಫ್ರೆಂಡ್ಸು, ಇವರು ಮನಸ್ಸು ಅದ್ರ ಮೇಲಿದೆ. ಬಟ್ ಮನಸ್ಸು ದೇವ್ರ ಕಡೆ ತಿರುಗಿದೆ ಅಂದರೆ ಏನು ಮಾಡೋದೆ? ನಿನ್ನ ಮನಸ್ಸು ದೇವ್ರ ಕಡೆ ತಿರುಗಿದೆ ಅಂದರೆ ಲೈ ಸರ್ಪ ಜಾತಿಯವರಂತೆ, ಹಾವಿನ ಜಾತಿಯವ್ರಂತೆ. ನಿಮ್ಮ ಮನಸ್ಸು ದೇವ್ರ ತಿರುಗಿ ಅಂದರೆ 8ನೇ ವಚನ, ತಕ್ಕ ಫಲಗಳಿಂದ ತೋರಿಸಿರಿ. ಸೊ ದೇವ್ರ ಕಡೆ ತಿರುಗಿದೆ ಅಂದರೆ ಹೆಂಗಿರ್ತಾನೆ? ಫಲಗಳಿಂದ ತೋರಿಸ್ಬೇಕಂತ. ಏನು ಫಲ? ಮುಂದೆಲ್ಲ ಡೀಟೇಲ್ಸ್ ಹೇಳ್ತಾನೆ. ಮತ್ತೆ ಅವನ ಹೇಳ್ತಾನೆ ನೋಡಿ, ಮತ್ತೆ ಹೇಳ್ತಾನೆ 8ನೇ ವಚನ ಫಲ ತೋರಿಸಿ. 8ನೇ ವಚನ 2ನೇ ಭಾಗ, ಅಬ್ರಹಾಮನು ನಮಗೆ ಮೂಲ ಪುರುಷನಲ್ಲವೇ ಎಂದು ನಿಮ್ಮೊಳಗೆ ಅಂದುಕೊಳ್ಳೋದನ್ನು ಬಿಡಿರಿ. ದೇವರು ಅಬ್ರಹಾಮನಿಗೆ ಈ ಕಲ್ಲುಗಳಿಂದಲೂ ಮಕ್ಕಳು ಹುಟ್ಟಿಸಬಲ್ಲೆಂದು ನಿಮಗೆ ಸತ್ಯ ಹೇಳ್ತೇನೆ. ಏನಂತೇವೆ ಅವರು? ನಾವು ಅಬ್ರಹಾಮನ ಸಂತೇವು, ನಾವು ದೇವರ ಮಕ್ಕಳು. ಅದಕ್ಕೆ ಅದನ್ನು ಸ್ಟಾಪ್ ಮಾಡೋದು. ನಾವು ಅದೇನು ಹೇಳೋದು, ನಾವು ಭಾಳ ವರ್ಷ ವಿಶ್ವಾಸ, ನಾನು ಹಿಂಗಿದ್ದೀನಿ, ಹಾಗಿದ್ದೀನಿ, ನಾವು ಚರ್ಚ್ ಕಟ್ಟಿದ್ದೀವಿ, ನಾವು ಇದು ಮಾಡಿ, ಅದೆಲ್ಲ ಬಿಡು. ಈಗ ಹೆಂಗಿದೆಯಾ ಅದು ಭಾಳ ಮುಖ್ಯ. ಅದು ಅಂಥವೆಲ್ಲ ಮಾತಾಡಬಾರ್ದು ನಾವು. 8ನೇ ವಚನ 9ನೇ ವಚನ, ಈಗಲೇ ಮರಳ ಬೇರಿಗೆ ಕೊಡಲಿ ಹಾಕಲ್ಪಟ್ಟಿದೆ. ಒಳ್ಳೆ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಲಿ ಹಾಕುವರು ಎಂದು ಹೇಳಿದನು. ಒಳ್ಳೆ ಫಲ ಕೊಡದ ಪ್ರತಿಯೊಂದು ಮರ ಕಡಿದು ಬೆಂಕಿಲಿ ಹಾಕ್ತಾರೆ ಅಂದರೆ ನಾಶವಾಗ್ತಾರೆ. ಅದನ್ನು ಹೇಳ್ತಾ 9ನೇ ವಚನ, ಆಗ ಆ ಗುಂಪಿನವರು, ಹಾಗಾದರೆ ನಾವೇನು ಮಾಡಬೇಕೆಂದು ಅವನು ಕೇಳಿದಕ್ಕೆ ಅವನು,
2 ಅಂಗಿ ಉಳ್ಳವನು ಇಲ್ಲದವನಿಗೆ ಒಂದು ಕೊಡಲಿ. ಏನಂತೆ? 2 ಶರ್ಟ್ ಇದೆಯಾ, 1 ಶರ್ಟ್ ಅವನಿಗೆ ಕೊಡು, ಅವನಿಗೆ ಇಲ್ದವನಿಗೆ ಕೊಡು, ಅದು ಫಲ. ಆಹಾರ ಉಳ್ಳವನು ಇಲ್ಲದವನಿಗೆ ಕೊಡಲಿ. ನಿನಗೆ ಆಹಾರ ಇದೆಯಾ, ಮನೇಲಿ ಊಟ ಮಾಡ್ತಾ ಇದೆಯಾ, ಇನ್ನೊಬ್ರು ನಿಮ್ಮ ಮನೆ ಮುಂದೆ ಗುಡಿಸಲಿ ಊಟ ಇಲ್ವಾ, ಅವ್ರಿಗೆ ಊಟ ಕೊಡು. ನೀನು ಅವ್ರಿಗೆ ಊಟ ಕೊಡೋದು, ಅವ್ರಿಗೆ ಬಟ್ಟೆ ಕೊಡೋದು. ಸುಂಕದವರು ಸಹ ದೀಕ್ಷಾ ಮಾಡಿಸ್ಕೊಳ್ಳೋದಕ್ಕೆ ಬಂದು ಮತ್ತೆ ಹೇಳುತ್ತೆ, ಗುರುವೇ ನಾವೇನು ಮಾಡಬೇಕು ಕೇಳೋದಕ್ಕೆ. 13 ನೇಮಿಸಿದ ಅಸಲಿಗಿಂತ ಹೆಚ್ಚಾಗಿ ಏನು ಹೇಳ್ಕೊಳ್ಳಬೇಡಿರಿ ಎಂದು ಹೇಳಿದನು. ಸಿಪಾಯಿಗಳು ಸಹ ಬಂದು ನಾವೇನು ಮಾಡಬೇಕೆಂದು ಅವನು ಕೇಳಿದಕ್ಕೆ ಅವನಿಗೆ, ಯಾರನ್ನು ಬೆದರಿಸಬೇಡಿರಿ, ಯಾರ ಮೇಲಾದರೂ ಸುಳ್ಳು ದೂರು ತಂದು ದುಡ್ಡು ಕಸಕೊಳ್ಳಬೇಡಿರಿ, ನಿಮ್ಮ ಸಂಬಳದಲ್ಲಿ ತೃಪ್ತರಾಗಿರ್ರಿ. ಸೊ ಬಂದಂಥ ಜನರಿಗೆ ಅವನಂತಾನೆ, ಯಾರನ್ನು ಬೆದರಿಸ್ಬೇಡ, ಯಾರನ್ನು ಬೊಯ್ಬೇಡ, ಯಾರನ್ನು ಹೊಡಿಬೇಡ. ಯಾರನ್ನು ಬೊಯ್ಯೋದೆ, ಬೆದರಿಸದೆ, ಮೃದುವಾಗಿರೋದೇ ತಕ್ಕ ಫಲ. ನಾವು ದೇವರ ತಿಳಿದ ಫಲ ಅದು. ಸೊ ನಾವು ದೇವರ ತಿರುಗಿದೀವಾದ ಗುರುತೇನೋ ನಮ್ಮ ಫಲಗಳಿಂದ ಕಾಣುತ್ತೆ, ನಮ್ಮ ನಡತೆಯಿಂದ ಕಾಣುತ್ತೆ. ಸೊ ದೇವರ ತಿರುಗಿದ ವ್ಯಕ್ತಿ ಒಳ್ಳೆ ಫಲಗಳಿಂದ ತೋರಿಸ್ತಾರೆ. ಪವಿತ್ರ ಆತ್ಮನ ಫಲಗಳು ನಿಮಗೆಲ್ಲರಿಗೂ ಗೊತ್ತಲ್ಲ. ಗಲಾತ್ಯ 5ನೇ ಅಧ್ಯಾಯ 22ನೇ ವಚನ ಅಲ್ವಾ? ಪ್ರೀತಿ, ನಮ್ಮಲ್ಲಿ ಏನು ಬೀಳುತ್ತೆ? ಪ್ರೀತಿ ಇರಬೇಕಂತೆ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮಿಸೋದು, ಸಹಿಸಿಕೊಳ್ಳೋದು. ಇವೆಲ್ಲ ಗುಣಗಳು ನಮ್ಮಲ್ಲಿ ಇರುವುದಾದರೆ ನಾವು ದೇವ್ರ ಕಡೆ ತಿರುಗಿದ್ದೇವೆ. ಇವ್ಯಾವುದು ನಮ್ಮ ಫಲಗಳು ಕಾಣ್ತಾ ಇಲ್ಲ ಅಂದರೆ, ಈ ಫಲ ನಮ್ಮಲ್ಲಿ ಆಪರೇಟ್ ಮಾಡ್ತಾ ಇಲ್ಲ, ಈ ಫಲ ನಮ್ಮಲ್ಲಿ ಕಾಣ್ತಾ ಇಲ್ಲ, ನಾವು ದೇವ್ರ ಕಡೆ ತಿರುಗಿಲ್ಲ. ಸೊ ಈಗ ಥಿಂಕ್ ಮಾಡೋಣ, ನಾನು ನಿಜ ದೇವ್ರ ಕಡೆ ತಿರುಗಿದ್ದೀನ? ಎಷ್ಟು ಕೋಪ ಮಾಡ್ತೀನಿ, ಎಷ್ಟು ಬೈತೀನಿ, ಎಷ್ಟು ಸಿಟ್ಟು ಮಾಡ್ತೀನಿ, ಎಷ್ಟು ಒರಟಾಗಿ ನಡ್ಕೊತಾ ಇದ್ದೀನಿ. ಪ್ರೀತಿ ಮಾಡೋ ಬದಲು ದ್ವೇಷ ಮಾಡ್ತೀನಿ, ಗರ್ವ ಪಡ್ತಾ ಇದ್ದೀನಿ, ಸ್ವಾರ್ಥದಲ್ಲಿದ್ದೀನಿ. ಇವೆಲ್ಲ ಕಾಣುತ್ತೆ, ನಾನು ದೇವ್ರ ಕಡೆ ತಿರುಗಿಲ್ಲ. ಸೊ ದೇವ್ರ ಕಡೆ ತಿರುಗಿದ ವ್ಯಕ್ತಿ ಸಮಾಧಾನವಾಗಿರ್ತಾನೆ. ದೇವ್ರ ಕಡೆ ತಿರುಗಿದ ವ್ಯಕ್ತಿ ತಕ್ಕ ಫಲಗಳಿಂದ ಅವನು ತೋರಿಸ್ತಾನೆ. ಬನ್ನಿ ಇದೇ ಅಧ್ಯಾಯದಲ್ಲಿ 13ನೇ ಅಧ್ಯಾಯ ಬನ್ನಿ. ಮತ್ತೆ ಲೂಕನ ಸುವಾರ್ತೆ 13ನೇ ಅಧ್ಯಾಯ. ನಿಮ್ಮ ದೇವ್ರ ವಾಕ್ಯ ಅರ್ಥ ಆಗ್ತಾ ಇದೆ ಅನಿಸುತ್ತೆ. 13ನೇ ಅಧ್ಯಾಯ. ಸ್ವಾಮಿ ಈ 2 ಘಟನೆ ಹೇಳಿದ ಮೇಲೆ 6ನೇ ವಚನ ಹೇಳ್ತಾರೆ ನೋಡ್ರಿ. 6ನೇ ವಚನ ಬನ್ನಿ. 13:6. ಆಮೇಲೆ ಆತನು ಒಂದು ಸಾಮ್ಯವನ್ನು ಹೇಳಿದನು, ಅದೇನೆಂದರೆ ಒಬ್ಬನೊಬ್ಬನು ತನ್ನ ದ್ರಾಕ್ಷಿ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನು ನೆಡಿಸಿದನು. ತರುವಾಯ ಅವನು ಅದರಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದನು, ಸಿಕ್ಕಲಿಲ್ಲ. ಬಳಿಕ ಅವನು ತೋಟ ಮಾಡುವವನಿಗೆ, ನೋಡು, ನಾನು 3 ವರ್ಷದಿಂದಲೂ ಈ ಅಂಜೂರದ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದೇನೆ, ಆದರೂ ನನಗೆ ಸಿಕ್ಕಲಿಲ್ಲ. ಇದನ್ನು ಕಡಿದು ಹಾಕು, ಇದರಿಂದ ಭೂಮಿ ಯಾಕೆ ಬಂಜೆಯಾಗಬೇಕು ಎಂದು ಹೇಳಿದನು. ಆದರೆ ತೋಟ ಮಾಡುವವನು, ಅಯ್ಯ, ಈ ವರ್ಷವೂ ಇದನ್ನು ಬಿಡು, ಅಷ್ಟರಲ್ಲಿ ನಾನು ಇದರ ಸುತ್ತಲೂ ಅಗೆದು ಗೊಬ್ಬರ ಹಾಕುತ್ತೇನೆ, ಮುಂದೆ ಹಣ್ಣು ಬಿಟ್ಟರೆ ಸರಿ, ಇಲ್ಲದಿದ್ದರೆ ಅದನ್ನು ಕಡಿದು ಹಾಕಬಹುದು ಎಂದು ಉತ್ತರ ಕೊಟ್ಟನು. ಸರ್ ಒಂದು ಕತೆ ಹೇಳ್ತಾರೆ. 2 ಘಟನೆ ಬಗ್ಗೆ ಹೇಳಿದ ಮೇಲೆ, ಯಾವುದು 2 ಘಟನೆಗಳು? ಆ ಬುರ್ಜ್ ಬಿದ್ದು ಜನ ಸತ್ತಿದ್ದು ಮತ್ತು ಆ ಪಿಲಾತನ ಜನರನ್ನು ಸಾಯಿಸಿದ ಘಟನೆ ಹೇಳಿದ ಮೇಲೆ ಈ ಕತೆ ಹೇಳ್ತಾರೆ. ಒಬ್ಬ ಯಜಮಾನ ತೋಟ ಮಾಡಿಸಿದನು. ತೋಟ ಮಧ್ಯದಲ್ಲಿ ಒಂದು ಅಂಜೂರದ ಹಣ್ಣು ಇಡಿಸಿದನು. ತೋಟದ ಮಧ್ಯದಲ್ಲಿ ಅಂಜೂರದ ಹಣ್ಣು ಇಟ್ಟ ಮೇಲೆ ಒಬ್ಬನಿಗೆ ಕಾಯನ್ನು ಹೇಳಿದಂತೆ ತೋಟ ನೋಡ್ಕೊಳ್ಳಿಕ್ಕೆ ಹೇಳಿದ ಮೇಲೆ ಕೆಲವು ವರ್ಷ ಆದಮೇಲೆ ಬಂದು ನೋಡಿದಂತೆ ಯಜಮಾನ. ಆ ಅಂಜೂರದ ಮರ ದೊಡ್ಡದಾಗಿ ಕಾಣ್ತಾ ಇದೆ, ಯಾವ ಫಲ ಇಲ್ಲ. ಅದಕ್ಕೆ ಯಜಮಾನ ಅಂತಂತೆ ಆ ಕೆಲಸ ಮರನಿಗೆ, ಇದು ಎಷ್ಟು ವರ್ಷದಿಂದ ಫಲನೇ ಕೊಡಲಿಲ್ಲ, 3 ವರ್ಷದಿಂದ ನೋಡ್ತಾ ಇದ್ದೀನಿ, ಫಲ ಕೊಡಲಿದೆ, ಕಡ್ದು ಹಾಕು. ಅದಕ್ಕೆ ಕೆಲಸ ಮಾಡೋಂತಾರೆ, ಸ್ವಾಮಿ ಇದೊಂದು ವರ್ಷ ಅವಕಾಶ ಕೊಡಿ, ಅದಕ್ಕೆ ನಾನು ಅಗಿತೀನಿ, ಗೊಬ್ಬರ ಹಾಕ್ತೀನಿ, ಫಲ ಕೊಡಲ್ಲ ಅಂದರೆ ಕಡ್ದು ಹಾಕೋಣ, ಸುಟ್ಬಿಡೋಣ. ಅಂದರೆ ಇದು ಅರ್ಥ ಏನು? ತೋಟಗಾರ ಯಾರು? ಪರಲೋಕದ ತಂದೆ. ಅಂಜೂರದ ಮರ ಯಾವುದು? ನಾವು. ದೇವರು ನಮ್ಮನ್ನು ನೆಟ್ಟಿದ್ದ ಈ ಲೋಕದಲ್ಲಿ. ದೇವರು ತೋಟಗಾರ, ನಾವು ಮರಗಳು. ತೋಟ ನೋಡ್ಕೊಳ್ಳೋರು ಯಾರು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಯೇಸು ಸ್ವಾಮಿ ಏನು ಮಾಡಿದ್ದಾರೆ? ನಮ್ಮನ್ನು ಕಾಪಾಡಲಿಕ್ಕೆ ಬಂದರು, ನಮ್ಮನ್ನು ಸಹಾಯ ಮಾಡಲಿಕ್ಕೆ ಬಂದರು. ಸೊ ಇಸ್ರಾಯೇಲ್ ಜನರಿಗೆ 3 ವರ್ಷ 3 ವರ್ಷ ನೋಡ್ತಾ ಇದ್ದೀನಪ್ಪ, ಏನು ಫಲ ಇಲ್ಲ. 3 ವರ್ಷ ಯೇಸು ಸ್ವಾಮಿ ಅವ್ರಿಗೆ ಸುವಾರ್ತೆ ಸಾರಿದ್ರು, ಒಬ್ಬರು ತಿರುಗಲಿಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನಾನು 3 ವರ್ಷ ನಿಮಗೆ ಸಹ ಹೇಳ್ತಾನೆ, ಬಟ್ ದೇವ್ರು ತಾಳ್ಮೆಯಿಂದ ಇದ್ದಾನೆ, ದೇವ್ರು ಇನ್ನೊಂದು ವರ್ಷ ಅವಕಾಶ ಕೊಡ್ತಾ ಇದ್ದಾನೆ. ಸೊ ದೇವರು ನಮ್ಮನ್ನು ಈಗ ಅವ್ರಿಗೆ 3 ವರ್ಷ ಅಂತ ನಮಗೆ ಎಷ್ಟು ವರ್ಷ ದೇವರು ಕಾಯ್ತಾ ಇದ್ದಾನೆ.
ಇವತ್ತು ಸರಿ ಆಗ್ಬೋದು, ನಾಳೆ ಸರಿ ಆಗ್ಬೋದು, ಇವತ್ತು ಸರಿ ಆಗ್ಬೋದು, ನಾಳೆ ಸರಿ ಆಗ್ಬೋದು, ಫಲ ಕೊಡ್ಬೋದು, ಆತ್ಮ ಗೆಲ್ಬೋದು, ಸಾಕ್ಷಿಯಾಗಿರ್ಬೋದು, ನನ್ನ ನಾಮ ಘನಪಡಿಸ್ಬೋದು, ನನ್ನ ರಾಜ್ಯ ಕಟ್ಬೋದು, ಪಾಪ ತುಂಬಿದ ಲೋಕದಲ್ಲಿ ನನ್ನ ಮಗಳಾಗಿ, ನನ್ನ ಆತ್ಮ ತುಂಬಿದ ಮಗಳಾಗಿ ನನಗೆ ಸಾಕ್ಷಿಯಾಗಿ ನಿಲ್ಲಬಹುದು, ಸತ್ಯದ ಬಗ್ಗೆ ಮಾತಾಡ್ಬೋದು ಅಂಥೇಳಿ ದೇವರು ಎದುರು ನೋಡ್ತಾ ಇದ್ದಾನೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ? ದೇವರಿಗೆ ಬೆನ್ನನ್ನೇ ತೋರಿಸ್ತೀವಿ. ಆ ತೋಟ, ಆ ಮರ ಇದೆಯಲ್ಲ, ಆ ಮರಕ್ಕೆ ನೀರು ಬೇಕಿದೆ ಅಲ್ವಾ, ಮರಕ್ಕೆ ಗೊಬ್ಬರ ಬೇಕಿದೆ, ಆ ಮರಕ್ಕೆ ರಕ್ಷಣೆ ಬೇಕಿದೆ. ಸೊ ಅದೆಲ್ಲ ಯಾರು ಕೊಟ್ಟಿದ್ದು? ತೋಟದ ಯಜಮಾನ ಕೊಡಿಸ್ತಾ ಇರೋದು. ಈ ಲೋಕದಲ್ಲಿ ನಮಗೆ ಗಾಳಿ ದೇವ್ರು ಕೊಟ್ಟಿದ್ದಾನೆ. ದೇವ್ರು ಕೊಟ್ಟಿದ್ದು ಗಾಳಿ ಇದೆ, ನಾವು ಉಸಿರಾಡ್ತಾ ಇರೋದು. ದೇವ್ರು ನಮಗೆ ಆಹಾರ ಕೊಡ್ತಾ ಇದ್ದಾನೆ, ದೇವ್ರು ನಮಗೆ ಇರಲಿಕ್ಕೆ ವ್ಯವಸ್ಥೆ ಮಾಡಿದ್ದಾನೆ, ದೇವ್ರು ನಮಗೆಲ್ಲ ಮಾಡಿದ್ದಾನೆ. ಯಾಕೆ ಮಾಡಿದ್ದಾನೆ? ಯಾಕೆ ಗಾಳಿ, ಯಾಕೆ ಬೆಳಕು, ಯಾಕೆ ನೀರು, ಯಾಕೆ ಊಟ, ಯಾಕೆ ಎಲ್ಲ ವ್ಯವಸ್ಥೆ? ಯಾಕೆ ದೇವರು ತನ್ನ ಪ್ರಾಣವನ್ನೇ ಕೊಟ್ಟು ನಮ್ಮನ್ನು ಕಾಪಾಡಲಿಕ್ಕೆ ಬಂದಾನೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ? ನಾವು ದೇವ್ರ ಕಡೆ ತಿರುಗಿ ಫಲ ತೋರಿಸ್ತಾ ಇಲ್ಲ. ನಾವು ಗೊಡ್ಡು ಮರಗಳಾಗಿ, ಬಂಜೆ ಮರಗಳಾಗಿ, ಫಲ ಇಲ್ಲದ ಮರಗಳಾಗಿ ನಮ್ಗೆ ಇಷ್ಟದಂತೆ ಬದುಕ್ತಾ ಇದೆ. ದೇವರಿಗೆ ಮಹಿಮೆ ತರಬೇಕಾದ ನಾವು, ದೇವರಿಗೆ ಘನತೆ ತರಬೇಕಾದ ನಾವು, ದೇವರಿಗೆ ಸಂತೋಷಪಡಿಸ್ಬೇಕಾದ ನಾವು ಯಜಮಾನಿಗೆ ತರ್ತಾ ಇದೆ. ಒಂದು ದಿವಸ ದೇವ್ರ ಮುಂದೆ ನಾವು ನಿಂತ್ಕೋಬೇಕಾಗುತ್ತೆ. ಸ್ನೇಹಿತರೆ, ಈ ಕೊರೋನಾ, ಈ ಕಠಿಣವಾದ ಪರಿಸ್ಥಿತಿಯಲ್ಲಿ ಈ ವಾಕ್ಯ ನಾವು ನಿಜ ಸ್ವೀಕಾರ ಮಾಡಿದರೆ, ಅವರು ಎಲ್ಲ ಪಾಪಿಷ್ಟಲ್ಲ, ನಾವು ದೇವ್ರ ಕಡೆ ತಿರುಗಿಲ್ಲ ಅಂದರೆ ನಾವು ಹಾಳಾಗ್ತೀವಿ. ಇವತ್ತೇ ಈ ವಾಕ್ಯದಿಂದಲೇ, ಈ ವಾಕ್ಯ ತಿರುಗಿ ಓದು, ದೇವರ ಕಡೆ ತಿರುಗಿಲ್ಲ ಅಂದರೆ ನಾವು ಹಾಳಾಗ್ತೀವಿ ಅಂತ ದೇವರೇ ಹೇಳಿದ್ದಾರೆ. ನಾವು ಹಾಳಾಗ್ತೀವಿ. ಬೆತೆಲ್ ಸಭೆ ಎಲ್ಲ ದೇವ ಜನರು, ಒಂದೊಂದು ಕುಟುಂಬಗಳು ದೇವ್ರ ಕಡೆ ತಿರುಗಿ ದೇವರನ್ನು ಹಿಂಬಾಲಿಸುವುದಾದರೆ ನಾವು ಉಳಿತೀವಿ, ಇಲ್ಲಾಂದರೆ ಯಾರು ಉಳಿದ. ಹಲ್ಲೆಲೂಯಾ. ಸೊ ದೇವ್ರ ಕಡೆ ತಿರುಗಿದ ವ್ಯಕ್ತಿ ಹೆಂಗಿರ್ತಾನೆ? ಸಮಾಧಾನವಾಗಿರ್ತಾನೆ. ದೇವ್ರ ಕಡೆ ತಿರುಗಿದ ವ್ಯಕ್ತಿ ಇರ್ತಾನೆ, ಫಲಭರಿತವಾದ ಜೀವನ ಮಾಡ್ತಾನೆ. ಮತ್ತು ದೇವ್ರ ಕಡೆ ತಿರುಗಿದ ವ್ಯಕ್ತಿ ಪವಿತ್ರತೆಯನ್ನು ಬಯಸ್ತಾನೆ. ದೇವ್ರ ಕಡೆ ತಿರುಗಿದವರೆಲ್ಲರೂ ಅಷ್ಟೇ ಪವಿತ್ರತೆ ಬಯಸ್ತಾರೆ, ಪರಿಶುದ್ಧತೆ ಬಯಸ್ತಾರೆ. ಪರಿಶುದ್ಧತೆ ಅವರಿಗೆ ಮುಖ್ಯವಾಗಿರುತ್ತೆ. ತಮ್ಮ ಜೀವಿತದಲ್ಲಿ ಮಲಿನತ್ವ ಅಂದ್ಕೊಳ್ಳಲ್ಲ, ಪಾಪದ ಜೊತೆಗೆ ಜೀವಿಸಲ್ಲ, ಪಾಪ ಜೊತೆಗೆ ಆಟ ಆಡಲ್ಲ, ಪಾಪವನ್ನು ದ್ವೇಷ ಮಾಡ್ತಾರೆ. ಬೆಳಕು ಕತ್ತಲು ಜೊತೆಯಲ್ಲಿ ಇರಲ್ಲ. ಸೈತಾನ ದೇವರು ಕಾರ್ಯ ಒಂದೇ ಜೊತೆಗೆ ಇರಲ್ಲ. ಅವು ಎಷ್ಟು ಅಜಗಜಾಂತರ. ಸೈತಾನಿಗೆ ಸಂಬಂಧಪಟ್ಟ ಕಾರ್ಯ ನನ್ನಲ್ಲಿ ಒಂದು ಇಲ್ಲ ಅಂತ ಹೇಳ್ತೀವಿ. ನಾವು ಪರಿಶುದ್ಧತೆಯನ್ನು ಬಯಸ್ತೇವೆ, ನೀತಿ ನ್ಯಾಯವನ್ನು ಬಯಸ್ತೇವೆ, ದೇವರನ್ನು ಬಯಸ್ತೇವೆ. ಸೊ ಪರಿಶುದ್ಧತೆಗಾಗಿ ಜೀವಿಸ್ತೇವೆ. ಪರಿಶುದ್ಧತೆ ಇಲ್ಲದೆ ಯಾರೂ ದೇವರನ್ನು ನೋಡೋಕ್ಕಾಗಲ್ಲ ಅಂತ ಹೇಳ್ತೀವಿ. ಈ ಸಂಜೆ ಈ ವಾಕ್ಯದ ನೀವು ಬೆಳಕಾಗಿರ್ತೀವಿ. ಸೊ ಮುಂಜಾನೆ ದೇವ್ರ ಕಡೆ ತಿರುಗಿ, ದೇವರೇ ನನಗೆ ನೀನು ಬೇಕಾಗಿದೆ, ನಿಮ್ಮ ಕಡೆ ತಿರ್ಕೊಳ್ತೇನೆ. ನನಗೆ ಅನೇಕ ಫ್ರೆಂಡ್ಸ್ ಇದ್ದಾರೆ, ನನಗೆ ಅನೇಕ ಅನುಕೂಲವಾದ ಸ್ಥಳ ಇದ್ದಾವೆ, ಬಟ್ ನೀನಿಲ್ಲದೆ ನನಗೆ ಬದುಕಲಿಕ್ಕೆ ಆಗಲ್ಲ ಅಂತೇಳಿ ದೇವ್ರ ಮುಂದೆ ನಮ್ಮನ್ನು ನಾವೇ ಕ್ಷಮಾಪಣೆ ಕೇಳಿ ನಾವು ಸರಿ ಮಾಡ್ಕೊಳ್ಳೋದಾದರೆ, ದೇವರೊಂದಿಗೆ ಸರಿ ಮಾಡಿಕೊಂಡ್ರೆ, ಇಫ್ ಯು ಬಿ ರೈಟ್ ವಿತ್ ದ ಲಾರ್ಡ್ ವಿಲ್ ಬಿ ಸೇವ್. ನಾವು ರಕ್ಷಣೆ ಹೊಂದ್ಕೊಳ್ತೀವಿ. ನಾವು ದೇವರೊಂದಿಗೆ ಸರಿ ಆಗಿಲ್ಲ ಅಂದರೆ ನಾವು ಯಾರು ಸರಿ ಆಗಲ್ಲ. ಮತ್ತು ಕೊನೆಯದು, ನಾವು ನಿಜವಾಗಿ ನಾವು ದೇವರ ಕಡೆ ತಿರುಗಿದ್ದೀವಿ ಅಂದರೆ, ಪಶ್ಚಾತ್ತಾಪಟ್ಟಿದ್ದೇವೆ ಅಂದರೆ, ನಮ್ಮ ಹೃದಯ ದೇವರ ಸೇವೆ ಬಗ್ಗೆ, ದೇವರ ಸಭೆ ಬಗ್ಗೆ, ಒಳ್ಳೆ ಕಾರ್ಯ ಮಾಡಲಿಕ್ಕೆ, ದಾನ ಧರ್ಮ ಮಾಡಲಿಕ್ಕೆ, ಇನ್ನೊಬ್ಬರಿಗೆ ಸಹಾಯ ಮಾಡಲಿಕ್ಕೆ ನಾವು ಸೇವಕರಾಗಿ ಬದುಕ್ತೀವಿ. ನಾವು ಬಾಸಾಗಿ ಬದುಕಲ್ಲ, ನಿಜ ಅಲ್ಲ. ಯೇಸುವನ್ನು ಹಿಂಬಾಲಿಸೋ ನಿಜ ಶಿಷ್ಯರೆಲ್ಲರೂ ಸೇವಕರಾಗಿಯೇ ಬದುಕೋದು. ನಾವು ಯಾಕೆ ಸೇವೆ ಮಾಡಲ್ಲ ಅಂದರೆ, ನಾವು ದೇವರ ಕಡೆ ತಿರುಗಿಲ್ಲ, ನಮಗೆ ಇನ್ನೊಬ್ಬರು ಸೇವೆ ಮಾಡೋಕ್ಕಂತ ಬಯಸ್ತೀವಿ. ಸೊ ಈ ವಾಕ್ಯ ಕೇಳ್ತಿರೋ ನಾವೆಲ್ಲರೂ ಈ ಕೊರೋನಾ ಸೀಸನಲ್ಲಿ, ಈ ಪರಿಸ್ಥಿತಿಗಳಲ್ಲಿ, ಹೋರಾಟಗಳಲ್ಲಿ ದೇವರ ಕಡೆ ಪೂರ್ತಿ ತೀರ್ಕೊಂಡು ಶಾಂತವಾಗಿ ಬದುಕೋಣ, ಫಲಭರಿತವಾಗಿ ಬದುಕೋಣ, ಪರಿಶುದ್ಧವಾಗಿ ಬದುಕೋಣ. ಮತ್ತು ದೇವರಿಗೆ ನಾವು ಮಹಿಮೆ ತರುವಂಥ ಜೀವಿತವನ್ನು ನಾವು ಮಾಡುವರಾಗಿರೋಣ. ದೇವರ ಕೈಲಿ ವಯಸ್ಸನ್ನೆಲ್ಲ ಸರಿ ಪ್ರಾರ್ಥನೆ ಮಾಡೋಣವಾ? ಪ್ರೀತಿ ಸ್ವರೂಪನಾದ ಯೇಸುವೇ, ಅಂಜೂರದ ಮರದ ಹಾಗೆ ನಮ್ಮನ್ನು ಲೋಕದಲ್ಲಿ ನೆಟ್ಟಿದೆ. ಆ ಮರಕ್ಕೆ ನೀರು, ಆ ಮರಕ್ಕೆ ಗೊಬ್ಬರ,
ಆ ಮರಕ್ಕೆ ಎಲ್ಲ ಅನುಕೂಲ ಮಾಡಲಾಯಿತು. ಆ ಮರ ಕಾಪಾಡಲಿಕ್ಕೆ ಕರ್ತನೇ ಸ್ವಾಮಿ ತೋಟದಲ್ಲಿ ಕಾಯುವಂಥ ಕಾವಲುಗಾರನ ಕೊಡಬೇಕಾಗಿತ್ತು. ಆದರೂ ಆ ಮರ ಫಲ ಕೊಡಲಿಲ್ಲ. ಆ ಮರ ಹಾಗೇನೆ ನಿಂತಿತ್ತು. ನಮ್ಮನ್ನು ಸಹ ಈ ಲೋಕದಲ್ಲಿ ಸೃಷ್ಟಿ ಮಾಡಿ ನಮಗೆ ಗಾಳಿ ಕೊಟ್ಟಿದ್ದಿ, ನೀರು ಕೊಟ್ಟಿದ್ದಿ, ಆಹಾರ ಕೊಟ್ಟಿದ್ದಿ, ನಮಗೆ ಒಳ್ಳೆಯ ವಾತಾವರಣ ಕೊಟ್ಟಿದ್ದಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನ ಮಗನನ್ನೇ ನಮಗೆ ಬಲಿಯಾಗಿ ಕೊಟ್ಟಿದ್ದಿ. ಕರ್ತನಾದ ಯೇಸು ಮೇಲೆ ನಂಬಿಕೆ ಇಟ್ಟು ಕರ್ತನಾದ ದೇವರೇ ನಿನ್ನ ರಕ್ತದಿಂದ ನಮ್ಮ ಪಾಪಗಳು ಪರಿಹಾರ ಮಾಡಿಕೊಂಡು ನಿನಗಾಗಿ ಜೀವಿಸಬೇಕಂದ್ರೆ ನಮ್ಮನ್ನು ನೀನು ಅನುಕೂಲ ಮಾಡಿದೆ. ಆದರೆ ನಾವು ನಮ್ಮ ದಾರಿನ ಹಿಡಿದವರಾಗಿದ್ದೇವೆ, ಗರ್ವಿಷ್ಠರಾಗಿದ್ದೇವೆ, ಕೋಪಿಷ್ಠರಾಗಿದ್ದೇವೆ, ಅಹಂಕಾರಿಗಳಾಗಿದ್ದೇವೆ, ನಿನಗೆ ಭಯ ಪಡೆದವರಾಗಿದ್ದೇವೆ. ನ್ಯಾಯ ತೀರ್ಪು ಬರೋಕ್ಕಿಂತ ಮುಂಚೆನೇ ಈಗಲೇ ಸಮಾಧಾನ ಮಾಡ್ಕೋಬೇಕಂತ ಹೇಳಿದ್ವಿ. ಇಲ್ಲಾಂದರೆ ಭಯಂಕರ ಸ್ಥಿತಿ ಮುಕ್ತಿ ಅಂತ ಹೇಳಿದ್ವಿ. ದೇವರೇ, ನಮ್ಮ ಬೆತೆಲ್ ಸಭೆ ಎಲ್ಲ ದೇವಜನರು ನಿನ್ನ ಕಡೆ ತಿರುಗಿಕೊಂಡು ನಿನಗೆ ಮೊದಲೇ ಸ್ಥಾನ ಕೊಟ್ಟು ನಿನಗಾಗಿ ಬದುಕಲಿಕ್ಕೆ ಕೃಪೆ ಕೊಡು. ನಿನ್ನ ಕರಗಳಲ್ಲಿ ಎಲ್ಲವನ್ನು ವಹಿಸ್ತೇವೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರಪ್ಪ. ನಮ್ಮೆಲ್ಲರ ನಿನ್ನ ಕೈಲಿ ಕೊಡುತ್ತೇವೆ. ನೀನೇ ನಮ್ಮನ್ನು ನಡೆಸು. ಯೇಸುವಿನ ಪವಿತ್ರ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಸೊ ಕೆಲವೊಂದು ಪ್ರಕಟಣೆ ಉಂಟು. ಸೊ ಇನ್ನು ಕೆಲವು ವಾರಗಳು ಗೊತ್ತಿಲ್ಲ, ಎಷ್ಟು ವಾರ, 2 ವಾರ ಅಂತ ಹೇಳಿದ್ದಾರೆ. ಮುಂದೆ ನಾವು ಗೊತ್ತಿಲ್ಲ. ಈ ಪರಿಸ್ಥಿತಿ ನೋಡಿದರೆ ಇನ್ನು ಕೆಲವೊಂದು ಅನೇಕ ವಾರ ಇರ್ಬೋದು, ಗೊತ್ತಿಲ್ಲ. ದೇವ್ರ ಕೈಲಿ ವಹಿಸೋಣ. ನಾವೆಲ್ಲರೂ ಈ ಪರಿಸ್ಥಿತಿಗಾಗಿ ದಿನ ಪ್ರಾರ್ಥನೆ ಮಾಡೋಣ. ಮನೆಗಳಲ್ಲಿ ಪ್ರಾರ್ಥನೆ ಮಾಡಿ, ಕುಟುಂಬವಾಗಿ ಪ್ರಾರ್ಥನೆ ಮಾಡಿ, ಅನ್ಯ ಜನರಂತೆ ಬದುಕಬೇಡಿ. ಪ್ರಾರ್ಥನೆ ಭಾಳ ಮುಖ್ಯವಾದದ್ದು. ದೇವ್ರ ವಾಕ್ಯ ದಿನ ಧ್ಯಾನ ಮಾಡಿ. ಇವತ್ತು ಕೇಳಿದ ವಾಕ್ಯವನ್ನು ತಿರುಗಿ ಓದಿ. ಲೂಕ 13ನೇ 1-9. ಎರಡನೇದು, ನಾವು ದೇವ್ರ ಸೇವೆಗಾಗಿ ನಾವು ಕಾಣಿಕೆ ಪ್ರತಿ ವಾರ ಸಭೆಗೆ ಬಂದಾಗ ಕೊಡ್ತಾಯಿದ್ವಿ, ಬರ್ತಾ ಇಲ್ಲ. ಸೊ ದೇವರು ನಿನಗೆ ದುಡಿಮೆ ಕೊಟ್ಟಿದ್ರೆ, ಹಣ ಕೊಟ್ಟಿದ್ರೆ, ದೇವ್ರು ಕೊಟ್ಟಿದ್ರೆ ನೀನು ಕಾಣಿಕೆ ತೆಗೆದಿರು. ಹಣ ಇಲ್ಲ ಅಂದರೆ ಚಿಂತೆ ಮಾಡಬೇಡ, ನೋ ಪ್ರಾಬ್ಲಮ್. ಸೊ ನಿಮ್ಮಲ್ಲಿ ಕೆಲವರಿಗೆ ಊಟಕ್ಕಿಲ್ಲದೆ ಅಥವಾ ಏನೋ ಒಂದು ಭಾಳ ಕಷ್ಟ ಇದ್ದರೆ ದಯವಿಟ್ಟು ನಮಗೆ ತಿಳಿಸಿ. ನಾವು ನಿಮಗೆ ಊಟದ ಬಗ್ಗೆ ನಾವು ನಿಜ ಕೊರತಿದ್ರೆ ನಾನು ನಿಮಗೆ ಸಹಾಯ ಮಾಡ್ತೀನಿ. ಸೊ ನಮ್ಮ ಉದ್ದೇಶ ನಿಮ್ಮ ಹತ್ರ ಹಣ ದೋಸ್ಕೊಳ್ಳೋ ಉದ್ದೇಶ ಅಲ್ಲ. ಸೊ ದೇವ್ರು ನಿನಗೆ ಕೊಟ್ಟಿದ್ರೆ ದೇವ್ರಿಗೆ ಕಾಣಿಕೆ ದಶವನ್ನು ಸಲ್ಲಿಸು. ಅದು ಇನ್ನೂ ಬೇರೆಯವ್ರಿಗೆ ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಕೆಲವರು ಇಲ್ಲವೇ ಇಲ್ಲ ಅಂದರೆ ನಮಗೆ ತಿಳಿಸಿ. ನಾವೆಲ್ಲರೂ ದೇವರ ಮಕ್ಕಳು, ಕುಟುಂಬವಾಗಿ ನಾವು ದೇವರ ಮಕ್ಕಳಾಗಿ ಬದುಕೊಂಡು. ಸೊ 3ನೇದು ಕಾಣಿಕೆ ಹೆಂಗೆ ಕಳಿಸೋದು. ಸೊ ಈಗ ನಮ್ಮ ನಂಬರಿಂದ 3-4 ವಿಧಾನವನ್ನು ಮಾಡಿದ್ದೇನೆ. ಗೂಗಲ್ ಪೇ ಮೂಲಕನೇ ಕಳಿಸ್ಬೋದು, ಫೋನ್ಪೇ ಮೂಲಕ ಕಳಿಸ್ಬೋದು, ಮತ್ತು ಪೇಟಿಎಮ್ ಅದನ್ನು ಕಳಿಸ್ಬೋದು. ಸೊ ಅದನ್ನೆಲ್ಲ ಡೀಟೇಲ್ಸ್ ಕಳಿಸ್ತೇವೆ. ನನ್ನ ನಂಬರ್ 98686964 ಇದು ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಎಲ್ಲಕ್ಕೂ ಅದ್ರ ಮೂಲಕ ನೀವು ಕಳಿಸ್ಬೋದು. ನಾವು ಮನೆಗೆ ಬಂದು ಕಾಣಿಕೆ ಕೊಡ್ಬೋದು, ಇದು ಚಿಂತೆ ಇಲ್ಲ. ಸೊ ನಾವೆಲ್ಲರೂ ಕರ್ತನ ಸೇವೆಯಲ್ಲಿ ಮುಂದುವರಿಯೋಣ, ದೇವ್ರಿಗಾಗಿ ಜೀವಿಸೋಣ, ಕರ್ತನ ಪೂರ್ತಿ ತಿರ್ಕೊಂಡು ಜೀವಿಸೋರಾಗಿರೋಣ. ಸೊ ನಾವು ನಿಮಗಾಗಿ ಪ್ರಾರ್ಥನೆ ಮಾಡ್ತಾಯಿದ್ದೀವಿ, ನೀವು ನಮಗಾಗಿ ಪ್ರಾರ್ಥನೆ ಮಾಡಿ. ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ಪರಿಸ್ಥಿತಿ ಎದುರಿಸೋಣ, ಧೈರ್ಯವಾಗಿರೋಣ. ಏನಾದ್ರು ಸಮಸ್ಯೆ ನನಗೆ ಫೋನ್ ಮಾಡಿ, ನಾನು ನಿಮಗಾಗಿ ಪ್ರೇಯರ್ ಮಾಡ್ತೀನಿ. ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಮತ್ತು ಮುಂದಿನ ಶುಕ್ರವಾರ ನಾನು ಉಪವಾಸ ಪ್ರಾರ್ಥನೆ ವಾಕ್ಯ ನಿಮಗೆ ಕಳಿಸ್ತೇನೆ. ಏನೋ ಆ ವಿಷಯದಲ್ಲಿ ನಾನು ತಿಳಿಸಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಎಲ್ಲರಿಗೂ ಪ್ರಯತ್ನಿಸಲ್ಲ, ದೇವರು ನಿಮ್ಮನ್ನು ಆಶೀರ್ವದಿಸ್ತೇನೆ.